ನಮ್ದು ಯಾವುದೇ ಕಷ್ಟ ಇದ್ರೂ ನೀವು ಇಲ್ಲಿ ಬಂದು ಅದನ್ನೆಲ್ಲ ಅಮ್ಮ ಅಯಸ್ಕಾಂತಂತೆ ನಿಮ್ಮ ಕಷ್ಟವನ್ನು ಎಳೆದುಕೊಳ್ತಾರೆ. ಇದು ನನ್ನ ದೃಢವಾದ ನಂಬಿಕೆ. ಕರ್ನಾಟಕ ರಾಜ್ಯಾದ್ಯಂತದ ಭಕ್ತರು ಇಲ್ಲಿ ಈವರೆಗೆ ಬಂದು ದರ್ಶನ ಮಾಡದವರು ಕೂಡ ಬರಬೇಕು ಅಂತೇಳಿ ಈ ಫೆಬ್ರವರಿ 28, ಮಾರ್ಚ್ 1, ಮಾರ್ಚ್ 2 ಈ 3 ದಿವಸದಲ್ಲಿ ದರ್ಶನ ಮಾಡಬೇಕು. ಅಮ್ಮನೇ ಪವಾಡ ಸದೃಶವಾಗಿ ಕಾಯ್ದಿರಿಸಿದ ಜಾಗವನ್ನು ಖರೀದಿಸಿ ಅಲ್ಲಿ ಈಗ ಅಮ್ಮ ಇಲ್ಲಿದ್ದ ಗದ್ದುಗೆ ಬದಲಿಗೆ ಅಲ್ಲಿ ಕುಳಿತುಕೊಂಡಿದ್ದಾರೆ. ಈಗ ಮಾರ್ಚ್ 2ನೇ ತಾರೀಕು ಸೂರ್ಯೋದಯದಲ್ಲಿ ಅದನ್ನು ಹೊರಗೆ ತೆಗೆದು ಅದನ್ನು ಭಕ್ತರ ವೀಕ್ಷಣೆಗೆ ಇಟ್ಟು ಪ್ರತಿ ನಿಮಿಷ ಎಂಬಂತೆ ಪುಷ್ಪಾರ್ಚನೆ ಆಗ್ತಾ ಇರ್ತದೆ. ಇದು ಎಲ್ಲಿವರೆಗೆ? ಸೂರ್ಯಾಸ್ತದವರೆಗೆ. ಅಮ್ಮನ ಗದ್ದುಗೆ ಹಿಂದುಗಡೆ ನಿಂತ್ರೆ ಅಲ್ಲಿ ಎಲ್ಲ ಅದರಲ್ಲಿ ಫಲ ಇದೆ. ಹೌದು, ಅಂದ್ರೆ ಅಮ್ಮನ ಎದುರು ನಿಂತು ಯಾರು ಭಕ್ತಿಯಿಂದ ಪ್ರಾರ್ಥಿಸ್ತಾರೆ ಶೀಘ್ರ ಫಲ ಬರ್ತದೆ ಎಂಬುದು ಇದರ ಅರ್ಥ. ಇದು ದಕ್ಷಿಣ ಭಾರತದಲ್ಲಿಯೇ ಈ ರೀತಿಯ ಸಂಪೂರ್ಣ ಕೆಂಪು ಕಲ್ಲಿನಿಂದ, ಕೆಂಪು ಅಂದ್ರೆ ಗ್ರನೈಟ್ ನಿರ್ಮಿಸಿದ ದೇವಸ್ಥಾನ ಇಲ್ಲ. ದೇಶದ 9 ಶಕ್ತಿ ಪೀಠಗಳ ಪ್ರಸಾದವಾದ ಮೇಲೆ ಅಮ್ಮ ಕೂತಿದ್ದಾರೆ. ಕಾಪುನಾಮ ಅಷ್ಟು ಶಕ್ತಿ ಇದೆ. 99,999 ಜನ ಅಮ್ಮನ ಭಕ್ತರು ಆ ಬರೆದ ಪುಸ್ತಕವನ್ನು ಈ ಇದರಲ್ಲಿ ಇಡ್ತೇವೆ. ಪ್ರಪಂಚಾದ್ಯಂತ ಲಕ್ಷಾಂತರ ಭಕ್ತರಿಗೆ ಏನು ಇಲ್ಲದವರ ಪ್ರಸಾದ 25 ಪೈಸೆಗೆ ಗದ್ದುಗೆ ಪ್ರಸಾದ ಇಟ್ಕೊಂಡು ಹೋದವರು ಇವತ್ತು ಕೋಟ್ಯಾಧಿಪತಿಗಳು. ಶುಕ್ರವಾರ ಮತ್ತೆ ಮಂಗಳವಾರ ಮತ್ತೆ ಆದಿತ್ಯವಾರ 3 ದಿವಸ ಸುಮಾರು ಊಟಕ್ಕೆ ಎವರೇಜ್ 4,000 ಜನ ಇರ್ತವೆ 3 ದಿವಸ. ನನಗೆ ಕನಸಿನಲ್ಲಿ ಬಂದು ನೀನು ಇಂಥ ಕೆಲಸ ಮಾಡು ಅಂತ ಹೇಳಿದ್ರೆ ಭಕ್ತರಿಗೆ ನೀನು ಹೋಗಿ ಇಂಥ ಸೇವೆ ಕೊಡು ಅಂತ ಹೇಳ್ತಾ ಇದ್ದಾರೆ. ಅಂತ ಪವಾಡ ಕ್ಷೇತ್ರ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನು ಕಳೆದ 6-7 ತಿಂಗಳ ಹಿಂದೆ ಕಾಪು ಅಲ್ಲಿರುವಂತಹ ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನಕ್ಕೆ ಬಂದಿದ್ದೆ. ಇಲ್ಲಿನ ಮಾರಿಯಮ್ಮನನ್ನ ನಿಮ್ಗೆ ತೋರಿಸಿದ್ದೆ, ಇಲ್ಲಿನ ಐತಿಹ್ಯವನ್ನ ಹೇಳಿದ್ದೆ. ಇಲ್ಲಿಗೆ ಬಂದ್ರೆ ಎಷ್ಟೊಂದು ಜನರಿಗೆ ಎಷ್ಟೊಂದು ಕಷ್ಟಗಳು ಪರಿಹಾರ ಆಗಿದಾವೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದೆ. ಸೊ ಈ ಬಾರಿ ಮತ್ತೊಮ್ಮೆ ಇಲ್ಲಿಗೆ ಬಂದಿದ್ದೀನಿ. ಸೊ ಇಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಮಾತೃ ವೈಭವ ಅಂತ ಆಗ್ತಾ ಇದೆ. ಅದ್ರ ಜೊತೆಗೆ ಸುಮಾರು ಜನ ಬೆಂಗಳೂರಲ್ಲಿರುವವರು ಅಥವಾ ಈ ಭಾಗವನ್ನು ಬಿಟ್ಟು ಹೊರಗಡೆ ಇರುವವರಿಗೆ ನಾವಲ್ಲಿ ಹೋಗ್ಬೋದಾ, ಎನಿ ಟೈಮ್ ಓಪನ್ ಇರುತ್ತಾ, ಅಮ್ಮನನ್ನ ನಾವು ಏನ್ ಬೇಕಾದ್ರೂ ಬೇಡ್ಕೋಬಹುದಾ ಇತ್ಯಾದಿಗಳ ಬಗ್ಗೆ ಒಂದಿಷ್ಟು ಕುತೂಹಲಕಾರಿ ಅಂಶಗಳು ಇದೆ ಅನ್ನೋದು ಗೊತ್ತಾಯ್ತು. ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅದ್ರ ಬಗ್ಗೆನೂ ಸಾಕಷ್ಟು ಜನ ಪ್ರಶ್ನೆಗಳನ್ನ ಕೇಳಿದ್ದೀರಾ. ಈ ಬಾರಿ ನಾನು ಈ ಒಂದು ದೇವಸ್ಥಾನದ ಕಂಪ್ಲೀಟ್ ಅಡ್ರೆಸ್ ನ ಜೊತೆ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೂಡ ಕೊಟ್ಟಿರ್ತೀನಿ. ನಿಮ್ಗೇನಾದ್ರೂ ಡೌಟ್ಸ್ಗಳಿದ್ರೆ ಅಥವಾ ನಾನು ಯಾವ ಟೈಮಿಗೆ ಬರಬೇಕು, ಇಲ್ಲಿಗೆ ಬಂದ್ರೆ ನನಗೆ ಯಾವ ರೀತಿ ಸೇವೆಗಳನ್ನ ಕೊಡಬಹುದು, ಇದೆಲ್ಲದ್ರ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ಇಲ್ಲಿನವರ ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೂಡ ನಾನು ಪ್ರೊವೈಡ್ ಮಾಡಿರ್ತೀನಿ. ಇಲ್ಲಿಯ ಸಮಗ್ರ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ವಾಸುದೇವ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ನಾನು ಇವತ್ತು ಅವರನ್ನ ನನ್ನ ಕಾರ್ಯಕ್ರಮ ಜಾಯಿನ್ ಮಾಡಿಸ್ಕೊಂಡಿದ್ದೀನಿ. ಮತ್ತೊಮ್ಮೆ ಅಮ್ಮನ ಗುಡಿಯ ಒಳಗಡೆ ಹೋಗಿ ಈ ಒಂದು ಅಮ್ಮನ ಪವಾಡಗಳಿರ್ಬೋದು, ಚರಿತ್ರೆಗಳಿರ್ಬೋದು, ಇದೆಲ್ಲದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನನಗೆ ಕಳೆದ ಬಾರಿ ಬಂದಾಗ ಒಂದು 2-3 ಎಪಿಸೋಡ್ಗಳಲ್ಲಿ ನಾವು ಸಮಗ್ರವಾಗಿ ಈ ಒಂದು ದೇವಳದ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಯಾಕಂದ್ರೆ ಒಂದೊಂದು ಕಂಬನೂ ಕೂಡ ಇಲ್ಲಿ ಮಾತಾಡುತ್ತೆ ಅನ್ನುವಂಥ ಲೆವೆಲಲ್ಲಿ ಇದೆ. ನೋಡಿ, ನಿಮಗೆ ಆ ಕಡೆ ನೋಡಿದ್ರೆ ಆ 3ನೇ ಕಂಬ ಇಲ್ಲಿಂದ 1, 2, 3 ಇದೆಯಲ್ಲ, ಅದು ಈ ಸೂರ್ಯಕುಮಾರ್ ಯಾದವ್ ಅವರು ಕೊಟ್ಟಿರುವಂಥದ್ದು. ನಮ್ಮ ಇಂಡಿಯನ್ ಕ್ರಿಕೆಟ್ನ ಕ್ಯಾಪ್ಟನ್ ಆಗಿರುವಂಥವ್ರು. ಆಮೇಲೆ ಇಲ್ಲಿಗೆ ಸುಮಾರು ಜನ ಸೆಲೆಬ್ರಿಟೀಸ್ಗಳು ಬಂದಿದ್ದಾರೆ. ಯಾರು ಅಂತ ನಿಮ್ಗೆ ಆಲ್ರೆಡಿ ನಾನೀಗ ಒಂದು ಡಿಸ್ಪ್ಲೇಲಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಹಾಗೆ ಸುಮಾರು ಜನ ಅಂದರೆ ಬರದೇ ಇರೋರೇ ಇಲ್ಲ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ಈ ಕಾಪು ಭಾಗಕ್ಕೆ ಬಂದರೆ ಇಲ್ಲಿಗೆ ಎಲ್ಲರೂ ಕೂಡ ಬಂದಿದ್ದಾರೆ. ರಾಜಕಾರಣಿಗಳಿರ್ಬೋದು, ಸೆಲೆಬ್ರಿಟಿಗಳಿರ್ಬೋದು, ಮತ್ತೆ ಅಮ್ಮನನ್ನ ನಂಬಿ ನಡೆದವರಿಗೆ ಇಲ್ಲಿ ಭಯವೇ ಇಲ್ಲ ಅನ್ನುವಂಥದ್ದು ಗೊತ್ತಿರುವಂಥ ಮಾತು. ಸೊ ನಾವೀಗ ನಿಂತಿರುವಂಥ ಪ್ಲೇಸಲ್ಲಿ ಮೊದಲು ಅಮ್ಮ ಇಲ್ಲಿ ಇದ್ರು ಅನ್ನುವಂಥ ಕೇಳ್ಪಟ್ಟಿದ್ದೆ. ಸೊ ನಮ್ಮ ಮಾತು ಇಲ್ಲಿಂದ ಪ್ರಾರಂಭ ಆಗಲಿ ಅಂತ ಅನ್ಕೊಂತೀನಿ. ಇಲ್ಲಿ ಇತ್ತ ಸರ್ ಗುಡಿ? ಇಲ್ಲಿ ಅಮ್ಮ ಗದ್ದುಗೆಯಲ್ಲಿ ಪ್ರತಿಷ್ಠಾಪನೆ. ಇದು ಗದ್ದುಗೆಯ ಜಾಗ. ಇದು ಇದರ ಸುತ್ತ ಗುಡಿ ಇತ್ತು. ಹೆಚ್ಚಂದ್ರೆ ಈ ಮಹಾದ್ವಾರದವರೆಗೆನೆ ಅಮ್ಮನ ಜಾಗ ಇತ್ತು. ಇಲ್ಲಿ ಅಮ್ಮನ ಗದ್ದುಗೆ ಇತ್ತು. ಆಮೇಲೆ ನಮ್ಗೆ
ನೂತನವಾಗಿ ಇದು ಅಭಿವೃದ್ಧಿ ಹೊಂದುವಾಗ ಈ ಜಾಗ ಕಡಿಮೆ ಆಗ್ತದೆ ಎಂಬುದಾಗಿ ಎಸ್. ನಾವು ಹಿಂದಿನ ಜಾಗವನ್ನು ಅಮ್ಮನೇ ಪವಾಡ ಸದೃಶವಾಗಿ ಕಾಯ್ದಿರಿಸಿದ ಜಾಗವನ್ನು ಖರೀದಿಸಿ ಅಲ್ಲಿ ಈಗ ಅಮ್ಮ ಇಲ್ಲಿದ್ದ ಗದ್ದುಗೆ ಬದಲಿಗೆ ಅಲ್ಲಿ ಕುಳಿತುಕೊಂಡಿದ್ದಾರೆ. ಈಗ ಅಮ್ಮ ಕುಳಿತುಕೊಂಡ ಗದ್ದುಗೆ ಸ್ವರ್ಣಮಯ, ಸಂಪೂರ್ಣ ಸ್ವರ್ಣದ ಗದ್ದುಗೆ. ಹಾಗಾಗಿ ಇದು ನೂರಾರು ವರ್ಷಗಳ ಹಿಂದೆ ಹಿರಿಯರು ಸ್ಥಾಪಿಸಿದ ಒಂದು ಜಾಗ ಆದ್ರಿಂದ ಅದನ್ನ ಪಾವಿತ್ರ್ಯತೆಯನ್ನು ಕಾಯ್ದಿರಿಸಬೇಕು ಎಂಬುದಾಗಿ ಇದರ ಭೂಮಿಯ ತಳಮಟ್ಟದಿಂದಲೇ ಅದರ ಒಂದು ಇದನ್ನು ಕಾಯ್ದುಕೊಂಡು ನಾವು ಈ ರೀತಿಯಾಗಿ ಅದರ ಮೇಲೆ ಅಮ್ಮನ ವಾಹನ ಸಿಂಹವನ್ನು ಕುಳಿಸ್ಕೊಂಡಿದ್ದೇವೆ. ಇಲ್ಲಿಂದ ವಾಹನ ನೋಡ್ತಾ ಇದೆ ಅಮ್ಮನ. ಹೌದು, ನಾವ್ ಇಲ್ಲಿಂದ ನೋಡಿದ್ರೆ ನೇರವಾಗಿ ಕಾಣಿಸುತ್ತೆ ನೋಡಿ. ಮೇಲ್ಗಡೆ ಅಥವಾ ಸೈಡ್ಗಳಲ್ಲಿ ನೀವೇನು ನೋಡ್ತಿದ್ದೀರಾ ಪ್ರತಿಯೊಂದು ಕೂಡ ಶಿಲ್ಪಕಲೆ ಇದೆ ಇಲ್ಲಿ ನಿಮ್ಗೆ. ಇಲ್ಲಿ ಮರದ್ ಸಿಗುತ್ತೆ, ಇಲ್ಲಿ ಕಲ್ಲಿನದ್ ಸಿಗುತ್ತೆ. ಇವೆರಡು ಕಂಬಗಳು ಸ್ವಲ್ಪ ಭಿನ್ನವಾಗಿದೆ ಅಂತ ಅನ್ಸುತ್ತೆ. ಯಾಕಿದು ಕಲರ್ ಅಲ್ಲಿ ಏನು ವ್ಯತ್ಯಾಸ ಇದೆ? ಇದರಲ್ಲಿ ಈ ಉಳಿದ 10 ಕಂಬಗಳಲ್ಲಿ ಇದು 2ರಲ್ಲಿ ಇದು ಸಪ್ತಸ್ವರ. ಇದು ಒಂದೊಂದು ರೌಂಡ್ ಪಿಲ್ಲರ್ ಅಲ್ಲಿ ಒಂದು ಹೀಗೆ ಬಡ್ದಾಗ ಒಂದೊಂದು ಸ್ವರ ಬರಬೇಕೆಂಬುದಾಗಿ ಸಪ್ತಸ್ವರದ ಸ್ತಂಭ ಅಂತ ಮಾಡಿದ್ದೇವೆ ಇದು 2ಅನ್ನು. ಸುತ್ತಲೂ ಎಷ್ಟು ಕಂಬಗಳಿದೆ? ಸುತ್ತ ಪ್ರದಕ್ಷಿಣ ಪಥದಲ್ಲಿ 46 ಸ್ತಂಭ, ಇಲ್ಲಿ ಮುಖ ಮಂಟಪದಲ್ಲಿ 10, ಹಾಗೆ ಇದ್ರ ಒಳಗೆ ಹೋದ ಮೇಲೆ ಈ ಅಂಬೆಲ ಹೇಳ್ತೇವೆ ಇದಕ್ಕೆ. ಅಂಬೆಲದಲ್ಲಿ ಇಲ್ಲಿ ದೊಡ್ಡ 8 ಸ್ತಂಭಗಳು ಎಲ್ಲ ಶಿಲಾಮಯ. ಅದೇ ರೀತಿ ಸುತ್ತು ಪೌಳಿಯಲ್ಲಿ ಸುತ್ತ 24. ಎಲ್ಲದನ್ನು ಭಕ್ತರು ಒಬ್ರೊಬ್ರು ಒಂದೊಂದು ಸ್ತಂಭವನ್ನು ಕೊಡುವ ಮೂಲಕ ಅಮ್ಮನಿಗೆ ಸೇವೆ ನೀಡಿದ್ದಾರೆ. ಎಲ್ಲ ಭಕ್ತರ ಸೇವೆಯ ರೂಪದಲ್ಲೇ ಈ ಸ್ತಂಭಗಳು ಬಂದಿವೆ. ವೀಕ್ಷಕರೇ, ಕಾಪು ಅಮ್ಮನ ಸನ್ನಿಧಾನದ ಮುಂಭಾಗ ಒಂದು ಬೃಹತ್ ಆಗಿರುವಂತಹ ಗಂಟೆ ಇದೆ, ನಿಮ್ಗೆ ಅಲ್ಲಿ ಕಾಣಿಸ್ತಿರ್ಬಹುದು. ಇದು ಸರಿಸುಮಾರು 1500 kg ತೂಗುತ್ತೆ. ಕರ್ನಾಟಕ ರಾಜ್ಯದಲ್ಲೇ ಅತ್ಯಂತ ಭಾರವಾಗಿರುವಂತಹ ಬೃಹತ್ ಗಂಟೆ ಇದು. ನಮ್ಮ ದೇಶದ ವಿಚಾರಕ್ಕೆ ಬಂದರೆ 2ನೇ ಗಂಟೆ ಆಗುತ್ತೆ. ಈ ಘಂಟಾನಾದ ಸೇವೆ ಅಂತಾನೆ ಈ ಒಂದು ಭಾಗದಲ್ಲಿ ನಡೆಯುತ್ತೆ. ಅದಕ್ಕೋಸ್ಕರನೇ ಆ ಗಂಟೆಯನ್ನು ಸ್ಥಾಪಿಸಿದ್ದಾರೆ. ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡೋಣ ಅಂತ ಗುರುಗಳನ್ನ ಕೇಳಿದೆ. ಖಂಡಿತವಾಗಿ ಕೊಡ್ತೀನಿ ಅಂತ ಹೇಳಿದ್ರು. ಗುರುಗಳೇ, ಈ ಗಂಟೆಯ ವೈಶಿಷ್ಟ್ಯ ಮತ್ತೆ ಈ ಗಂಟೆಯನ್ನ ಬಡಿಯೋದನ್ನ ನಾನು ನೋಡಿದ್ದೆ ಇಲ್ಲಿಗೆ ಬಂದಾಗ ಕಳೆದ ಬಾರಿ. ಅದಕ್ಕೆ ಪೂಜೆ ಕೂಡ ಆಗತ್ತೆ, ಅದನ್ನ ಬಡಿತಾರೆ. ಆ ಘಂಟಾನಾದ ಆದಾಗ ಇಡೀ ಕಾಪು ಹತ್ರ ಸುಮಾರು ದೂರದವರೆಗೂ ಕೂಡ ಅದು ಕೇಳಿಸುತ್ತೆ ಅನ್ನೋಂಥದ್ದನ್ನು ಕೇಳಿದ್ದೆ. ಸೊ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ ಅಂತ. ನೋಡಿ, ಈ ಗಂಟೆ ನೀವು ಹೇಳಿದಾಗೆ ಕರ್ನಾಟಕದಲ್ಲಿ ಪ್ರಥಮ, ಭಾರತದಲ್ಲಿ ದ್ವಿತೀಯ. ಭಾರತದಲ್ಲಿ ಪ್ರಥಮವಾಗಿ ಅಯೋಧ್ಯೆಯಲ್ಲಿದೆ. ಅಯೋಧ್ಯೆ ಶ್ರೀರಾಮನ ಒಂದು ಪ್ರೇರಣೆ ಹೇಳ್ಬೋದು. ಕಾಪುನಮ್ಮನ ಸನ್ನಿಧಿಯಲ್ಲಿ ಅದು ಪ್ರತಿಷ್ಠಾಪನೆಗೊಳ್ಬೇಕಾದ್ರೆ ಅದು ಒಂದು ಪವಾಡ. ಹೌದು. ಯಾಕಂದ್ರೆ ಕಾಪುನಮ್ಮನ ಸನ್ನಿಧಿಯಲ್ಲಿ ಗಂಟೆ ಒಂದು ವ್ಯವಸ್ಥೆನೇ ಇರಲಿಲ್ಲ. ಇದನ್ನು ಒಬ್ರು ಭಕ್ತರು ಅವರು ಆವಾಗಲೇ ಒಂದು ದೊಡ್ಡ ಸ್ತಂಭ 10 ಲಕ್ಷದ ಇಲ್ಲಿ ಕೊಟ್ಟವರು, ಮುಂಬೈಯವರು. ಅವರು ಫೋನ್ ಮಾಡಿ ಹೇಳುವಾಗ ಅಲ್ಲಿ ನನಗೆ ಆ ಗಂಟೆ ಹಾಕ್ಬೇಕಣ್ಣ ಅಯೋಧ್ಯೆಯಲ್ಲಿ ಇದ್ದದ್ದಂತ ಹೇಳುವಾಗ ನಾನು ಸೀದಾ ಹೇಳಿದ್ದೇನೆ, ಇಲ್ಲಿ ಆ ವ್ಯವಸ್ಥೆ ಇಲ್ಲ, ಅದು ಹಾಕ್ಲಿಕ್ಕೇನು ಅಗತ್ಯತೆನೂ ಇಲ್ಲ, ಸುಮ್ಮನೆ ಇಲ್ಲದ್ದು ಮಾಡೋದು ಯಾಕೆ ಅಂತ. ಆದ್ರೆ ಅದು ನನ್ನ ಭಾವನೆ ಇದ್ರೆ ಅಮ್ಮನ ಭಾವನೆ ಬೇರೆನೆ ಇತ್ತು. ಕಾಪುನಮ್ಮ ಅದನ್ನು ಮಾಡ್ಲೇಬೇಕು ಎಂಬ ಪ್ರೇರಣೆ ಕೊಟ್ರು, ಅವರಿಗೂ ಪ್ರೇರಣೆ ಕೊಟ್ರು. ಅದಕ್ಕೆ ಹೆಚ್ಚು ಕಡಿಮೆ 40 ಲಕ್ಷ ರೂಪಾಯಿ ಅವರಿಗೆ ಖರ್ಚಾಗಿದೆ. ಆದ್ರೆ ಅವರು ಸಂತೋಷದಿಂದ ಅದನ್ನು ಪಂಚಲೋಹದಿಂದ ತಮಿಳುನಾಡಿನಲ್ಲಿ ನಿರ್ಮಿಸಿ 1520 kg ಭಾರ ಇದೆ. ಅದಕ್ಕೆ ಆ 2 ಪಿಲ್ಲರ್ಗಳು, ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡೋದು ನಮ್ಮ ಸಮಿತಿಯ ಕೆಲಸ ಇತ್ತು. ಅದನ್ನು ರಾತ್ರಿ ಹಗಲು ಎಂಬಂತೆ ಬ್ರಹ್ಮ ಕಲಶದೊಳಗೆ ಆಗ್ಬೇಕು ಪ್ರತಿಷ್ಠೆ ಒಳಗಡೆ ಅಂತೇಳಿ ಮಾಡಿದೆವು. ಅದು ಪವಾಡ ಸದೃಶವಾಗಿ ಅಮ್ಮ ಮಾಡಿಸ್ಕೊಂಡ್ರು. ಇವತ್ತು ಆ ಗಂಟೆಯೇ ದೊಡ್ಡ ವಿಷಯ. ಆ ಗಂಟೆಯನ್ನು ನಾವು ಪ್ರತಿ ಮಂಗಳವಾರ ಭಕ್ತರಿಗೆ ಬಾರಿಸ್ಲಿಕ್ಕೆ ಒಂದು ಸೇವಾ ಅವಕಾಶ ಇಟ್ಟಿದ್ದೇವೆ. ಯಾಕಂದ್ರೆ ಸುಮ್ಮನೆ ಬಾರಿಸ್ತಾ ಇದ್ರೆ ಯಾರು ಬಂದವ್ರು ಅದು ಭಾರಿ ಶಬ್ದ, 4-5 ಕಿಲೋಮೀಟರ್ಗೆ ಅದ್ರ ವೈಬ್ರೇಷನ್ ಕೇಳ್ತದೆ, ಜನರಿಗೂ ಅದೊಂಥರ ಇದಾಗ್ತದೆ. ಅದಕ್ಕಾಗಿ ಮಂಗಳವಾರ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 7:30 ಗಂಟೆವರೆಗೆ 999 ರೂಪಾಯಿ ಒಂದು ರಶೀದಿ ಮಾಡಿ ಘಂಟಾನಾದ ಸೇವೆ ಅಂತ ಮಾಡಿದಾಗ ಅಲ್ಲಿ ಒಬ್ರು ಅರ್ಚಕರು ಇರ್ತಾರೆ. ಅವರು ಅವರ ಹತ್ರ ಯಾವ ಕಷ್ಟಕ್ಕೆ ಅಂತ ಕೇಳ್ಕೊಂಡು ಸಂಕಲ್ಪ ಮಾಡಿ ಒಂದು ಅಮ್ಮನ ಹೊರ ಪ್ರದಕ್ಷಿಣೆ ಬಂದು ಅವರಿಗೆ ಪ್ರಾರ್ಥನೆ ಮಾಡಿ. ಆ ಗಂಟೆಗೆ ಒಂದು ದೊಡ್ಡ ಮಹತ್ವ ಇದೆ.
ಅದನ್ನು ನಾವು ಅಲ್ಲಿ ತೋರಿಸಿದ್ದೇವೆ. ಗಂಟೆಯ ಮಹತ್ವ ಏನು ಅಂತ. ಹೌದು. ಆ ಗಂಟೆಯಿಂದಾಗಿ ಅವರ ಸುತ್ತ ಇರುವ ಭಕ್ತರ ದುಷ್ಟ ಶಕ್ತಿಗಳು ದೂರ ಓಡ್ತವೆ ಎಂಬುದಾಗಿ ಇದೆ. ಅದನ್ನು ಘಂಟಾನಾದ ಸೇವೆ ಕೊಟ್ಟು ಅವರಿಗೊಂದು ವಿಶೇಷ ಪ್ರಸಾದವನ್ನು ಕೊಟ್ಟು ಕಳಿಸಿದಾಗ ಅವರು ಭಾರಿ ಸಂತುಷ್ಟರಾಗ್ತಾರೆ. ಹೌದು. ನಮಗೆ ತದನಂತರ ಪುನೊಂದ್ಸಲ ಅದೇ ಭಕ್ತ ಕೆಲವು ಸಲ ಬಂದಾಗ ನಮ್ಗೆ ಪರಿಚಯ ಆಗಿ, ನೀವು 15 ದಿವಸ ಮೊದಲು ಬಾರಿಸಿದಿರಲ್ಲ ಅಂತ ಕೇಳಿದಾಗ, ಹೌದು ಬಾರಿಸಿದ್ದೇನೆ, ಆ ದಿವಸ ನಾನೊಂದು ಎಣಿಸ್ಕೊಂಡಿದ್ದೆ, ಅದು ನನ್ನ ಕೆಲಸ ಹೂವಿನಂತೆ ಅಮ್ಮ ಮಾಡಿಸಿರು, ಅದಕ್ಕೆ ಇನ್ನೊಂದು ಸೇವೆ ಕೊಡ್ತಾ ಇದ್ದೇನೆ ಅಂತ ಹೇಳುವ 100 ನಿದರ್ಶನಗಳು ಇಲ್ಲಿ ನಡೀತಾ ಇದೆ. ಹಾಗಾಗಿ ಇಲ್ಲಿ ಒಂದು ಘಂಟಾನಾದ ಸೇವೆ ಈ ಕೊಟ್ಟ ಭಕ್ತಂದು ದೊಡ್ಡ ಪುಣ್ಯ. ಹೌದು. ನಾಳೆ ಇಲ್ಲಿ ಕೋಟಿ ಕೊಟ್ಟವರು ಇದ್ದಾರೆ, ಆದ್ರೆ ಇವರ ಒಂದು 40 ಲಕ್ಷದಲ್ಲಿ ಇವತ್ತು ಅವರ ಹೆಸರು ಬಾರಿ ಒಂದು ಭಕ್ತರಿಗೂ ಒಂದು ಖುಷಿ ಆಗ್ತದೆ. ಅದೇ ರೀತಿಯಲ್ಲಿ ಇದರಲ್ಲಿ ಪ್ರದಕ್ಷಿಣ ಅಂತ ಇದೆ, ಪ್ರದಕ್ಷಿಣ ಪಥ ಸೇವೆ ಅಂತ ಮಾಡಿದ್ದೇವೆ. ಭಕ್ತರು ಬೆಳಿಗ್ಗೆ ಬೇಗ ಅಥವಾ ರಾತ್ರಿ ಇದರಲ್ಲಿ 9 ಪ್ರದಕ್ಷಿಣೆ ಹೋಗಿ ಇಲ್ಲಿ ಬಂದು ಅಮ್ಮನ ಎದುರು ಸಾಷ್ಟಾಂಗ ನಮಸ್ಕಾರ ಮಾಡಿ, ಈ ರೀತಿ 9 ದಿವಸ ಮಾಡುವಂತ ಅವರಿಗೆ ಆಸ್ಪದ ಇದ್ರೆ ಖಂಡಿತವಾಗಿ ಅವರೊಟ್ಟಿಗೆ ಇರುವ ಯಾವುದೇ ತರದ ರೋಗ ರುಜಿನಗಳಿದ್ರೂ ಗುಣ ಆಗ್ತದೆ ಎಂಬುದು ನಂಬಿಕೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಎಲ್ರಿಗೂ ಸಕ್ಕರೆ ಕಾಯಿಲೆ ಜಾಸ್ತಿ. ಹೌದು. ಅದಕ್ಕಾಗಿ ಉದಾಹರಣೆ ನನ್ಗೂ ಇತ್ತು, ತುಂಬಾ ಇದಾಗ್ತಾ ಇತ್ತು. ಈ ಒಂದು ಸೇವೆ ಶುರು ಮಾಡಿದ ಮೇಲೆ ನಾನು ಡೈಲಿ ಬೆಳಿಗ್ಗೆ ಬಂದು 5 ಗಂಟೆಗೆ ಭಾರಿ ಪ್ರಶಾಂತವಾದ ವಾತಾವರಣ, ಅದರಲ್ಲಿ ಪ್ರತಿನಿತ್ಯ 9 ಪ್ರದಕ್ಷಿಣೆ ಬಂದು ಸಾಧಾರಣ ಆಗ ಒಂದು 2.5 ಕಿಲೋಮೀಟರ್ ಆಗ್ತದೆ 9 ಸುತ್ತು ಬರುವಾಗ. ಸಾಷ್ಟಾಂಗ ನಮಸ್ಕಾರ ಮಾಡಿ 9 ದಿವಸ ಮಾಡಿದ್ದೇನೆ. ನನ್ನ ಆ ಒಂದು ಸಕ್ಕರೆ ಕಾಯಿಲೆಯ ಮಟ್ಟ ಬಹಳ ನನ್ಗೆ ಬೇಕಾದ ತಹಬಂದಿಯಲ್ಲಿದೆ. ಇದು ನನ್ನ ಅನುಭವ. ಈ ರೀತಿ ಕೆಲವರು ಬರ್ತಾ ಇದ್ದಾರೆ. ಮೊನ್ನೆ ಯಾರೋ ಒಬ್ರು ಡಾಕ್ಟರ್ನವರು ಸುತ್ತು ಬರ್ತಾ ಇದ್ರು, 21 ಬರ್ತೇವೆ ಅಂತ ಏನೋ ಹೇಳ್ತಾ ಇದ್ರು. ಈ ರೀತಿಯ ಒಂದು ಪ್ರದಕ್ಷಿಣ ಪಥ ಸುತ್ತ ಬರುವಾಗ ಅಲ್ಲಿ ಹೂವಿನ ಗಿಡಗಳು ಎಲ್ಲ ಇದೆ. ಆ ಒಂದು ಹಸುರನ್ನು ನೋಡ್ತಾ ಬಂದಾಗ ತಾಯಿಯ ಒಂದು ಏನು ಅಮ್ಮ ತೊಡೆಯಲ್ಲಿ ಕುಳಿಸ್ಕೊಂಡು ನಮ್ಮನ್ನು ಹೇಗೆ ಪ್ರೀತಿ ಮಾಡ್ತಾರೆ, ಆ ಒಂದು ಅನುಭವ ಬೆಳಗಿನ ಜಾವದಲ್ಲಿ ಆಗ್ತದೆ. ಇದು ನನ್ನ ಅನುಭವ. ಹೆಚ್ಚಂಶ 100 ಭಕ್ತರಿಗೆ ಆಗಿರ್ಬೋದು ಅಂತ ನಾನು ಎಣಿಸ್ತಾ ಇದ್ದೇನೆ. ಈಗ ನಮ್ಮಲ್ಲಿ ನಮ್ಮ ವೀಕ್ಷಕರಿಗೆ ಒಂದು ಇಲ್ಲಿ ಯಾವ ಟೈಮಲ್ಲಿ ನಾವು ಬರಬೇಕು? ಪ್ರತಿದಿನ ಇದು ಓಪನ್ ಇರುತ್ತೆ. ಯಾಕಂದ್ರೆ ಮಾರಿಕಾಂಬಾ ಅಥವಾ ಮಾರಿಗುಡಿ ಅಂತ ಹೇಳಿದಾಗ ಇಂಥ ದಿನ ಓಪನ್ ಇರೋದಿಲ್ಲ, ಈ ತರ ಎಲ್ಲ ಕೆಲವೊಂದು ಇರುತ್ತೆ. ಸೊ ಹಂಗಾಗಿ ನಮ್ಗೆ ಲಾಸ್ಟ್ ಟೈಮ್ ನಾವು ಕಾರ್ಯಕ್ರಮ ಮಾಡಿದಾಗ ಅದ್ರ ಬಗ್ಗೆ ಸುಮಾರು ಜನ ಪ್ರಶ್ನೆಯನ್ನ ಕೇಳಿದ್ರು. ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ? ನಿಜವಾಗಿ ಕಾಪುನಮ್ಮನ ಸನ್ನಿಧಿ ಈ ಕಳೆದ ವರ್ಷ ಪ್ರತಿಷ್ಠೆ ಆಗುವ ಮೊದಲು ಪ್ರತಿ ಮಂಗಳವಾರ ಮಾತ್ರ ಭಕ್ತರಿಗೆ ದರ್ಶನಕ್ಕೆ ಇತ್ತು. ಗುಡಿ ಓಪನ್ ಆಗುದೇ ಮಂಗಳವಾರ ಮಾತ್ರ. ಮತ್ತೆ ವಿಶೇಷ ಸೇವೆಯಾಗಿ ಮಾರಿ ಪೂಜೆ ಇದ್ರೆ ಮಂಗಳವಾರ ಬುಧವಾರ ಸಾಯಂಕಾಲ 6 ಗಂಟೆವರೆಗೆ ಇತ್ತು. ಆದ್ರೆ ಈ ನಮ್ಮ ಸಮಗ್ರ ಜೀರ್ಣೋದ್ಧಾರಕ್ಕಾಗಿ ನಾವು ಪ್ರಪಂಚಾದ್ಯಂತದಿಂದ ಭಕ್ತರು ಇದಕ್ಕೆ ಸೇರಿದ್ದಾರೆ, ಅಮ್ಮನ ಭಕ್ತರೆಲ್ಲ. ಹಾಗಾಗಿ ನಾವು ಇದನ್ನು ಖಾಲಿ ಮಂಗಳವಾರ ಮಾತ್ರ ತೆರೆದಿಟ್ರೆ ಬಂದ ಭಕ್ತರಿಗೆ ಅಮ್ಮನ ದರ್ಶನ ಆಗುವುದಿಲ್ಲ ಎಂಬ ದೃಷ್ಟಿಯಿಂದ ನಾವೆಲ್ಲರೂ ತಂತ್ರಿಗಳು ಒಟ್ಟಾಗಿ, ಊರವರೆಲ್ಲ ಒಟ್ಟಾಗಿ ಪ್ರತಿ ದಿನ ಇದನ್ನು ಭಕ್ತರ ದರ್ಶನಕ್ಕೆ ಇಡಬೇಕು ಎಂಬುದಾಗಿ ಈಗ ನಿತ್ಯ ಬಾಗಿಲು ತೆರಿತೇವೆ. ಬೆಳಿಗ್ಗೆ ಬೇಗ ಅಂದ್ರೆ ನಮ್ಮ ಅರ್ಚಕರು 6:30 ಗಂಟೆಗೆ ಬರ್ತಾರೆ. ಅವರಿಗೆ 1 ಗಂಟೆ ಇದರ ಅಲಂಕಾರ ಇದೆ. ನಿಮ್ಗೆ ಒಂದು ಭಕ್ತರ ಗಮನಕ್ಕೆ ಇಲ್ಲಿ ಗದ್ದುಗೆ ಪ್ರಾಮುಖ್ಯ. ಗದ್ದುಗೆ ಪ್ರತಿದಿನ ಮೂರ್ತಿ ಚಲನೆ ಆಗ್ತದೆ. ಮೂರ್ತಿಯನ್ನು ರಾತ್ರಿ ತೆಗೆದು ಬೆಳಿಗ್ಗೆ ಅಲಂಕಾರ ಮಾಡ್ಬೇಕು. ಅಲಂಕಾರ ಮಾಡ್ಲಿಕ್ಕೆ 1 ಗಂಟೆ ಬೇಕು. ಆದ್ರಿಂದ 1 ಗಂಟೆ ಬೇಕು. ಸರಿಯಾಗಿ ಬೆಳಿಗ್ಗೆ 7:30ಗೆ ಬಾಗಿಲನ್ನು ತೆಗೆದು ಆರತಿ ಪ್ರಾರಂಭಿಸ್ತಾರೆ. ಬೆಳಿಗ್ಗೆ ಆರತಿ, ಮಂಗಳಾರತಿ 7:30ಗೆ. ಅದೇ ರೀತಿ ಅಮ್ಮನಿಗೆ ಆದಾಗೆ ಅಮ್ಮನ ತಂಗಿ ಉಚ್ಚಂಗಿಗೂ ಬೆಳಿಗ್ಗೆ 7:30ಗೆ ಮಂಗಳಾರತಿ. ಇದು ಉಚ್ಚಂಗಿ ಸನ್ನಿಧಾನ. ಉಚ್ಚಂಗಿ ಸನ್ನಿಧಾನ ಅಮ್ಮನ ಎದುರುಗಡೆನೆ ಇರುವಂತಹ ಸನ್ನಿಧಾನ. ಈ ಕಡೆ ನೋಡಿದ್ರೆ ಅಮ್ಮನ ದರ್ಶನ ಆಗುತ್ತೆ ನೋಡಿ. ಇಲ್ಲಿಂದ ನೋಡ್ಬೋದು ಸಂಪೂರ್ಣ ಸ್ವರ್ಣಾಲಂಕಾರ. ಅದು
ಬೆಳಿಗ್ಗೆಯಿಂದ ರಾತ್ರಿ ಎಷ್ಟು ಗಂಟೆ? ಅದೇ ರೀತಿ ನಾವು ಮಧ್ಯಾಹ್ನ ಸರಿಯಾಗಿ 1:30 ಗಂಟೆವರೆಗೆ ಭಕ್ತರಿಗೆ ದರ್ಶನಕ್ಕೆ ಆಸ್ಪದ ಕೊಟ್ಟು ಮುಂದೆ 1:30 ಗಂಟೆ ಕ್ಲೋಸ್ ಇರ್ತದೆ. 3 ಗಂಟೆಯಿಂದ ಪುನಃ 7:30 ಗಂಟೆವರೆಗೆ ಭಕ್ತರಿಗೆಲ್ಲ ದರ್ಶನಕ್ಕೆ. 7:30 ಅಂದ್ರೆ 8 ಗಂಟೆವರೆಗೆ ಇರ್ತದೆ. ಮಧ್ಯಾಹ್ನ ಊಟದ ವ್ಯವಸ್ಥೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆ. ಇಲ್ಲಿ ಮಧ್ಯಾಹ್ನ 12 ಗಂಟೆಗೆ ಮಹಾಮಂಗಳಾರತಿ ಆದ ಕೂಡಲೇ ನಂತರ ಅಲ್ಲಿ ಭಕ್ತರಿಗೆಲ್ಲ ಅನ್ನ ಪ್ರಸಾದದ ವ್ಯವಸ್ಥೆ ಇದೆ. ಪ್ರತಿದಿನ ಎಷ್ಟು ಜನ ಇಲ್ಲಿಗೆ ಭೇಟಿ ಕೊಡ್ತಾರೆ? ಜನ ದರ್ಶನ ಮಾಡುವುದು ಸಾಧಾರಣ ಒಂದು 4,000 ಜನ ಅಂತ ತಿಳ್ಕೊಳ್ಬಹುದು. ಯಾಕಂದ್ರೆ ಶುಕ್ರವಾರ ಮತ್ತೆ ಮಂಗಳವಾರ ಮತ್ತೆ ಆದಿತ್ಯವಾರ 3 ದಿವಸ ಸುಮಾರು ಊಟಕ್ಕೆ ಎವರೇಜ್ 4,000 ಜನ ಇರ್ತಾರೆ 3 ದಿವಸ. ಎವರೇಜ್ ಹಿಡಿದ್ರೆ ಉಳಿದ ದಿವಸಗಳನ್ನು ಎವರೇಜ್ ಹಿಡಿದ್ರೆ 1,500 ಜನ ದಿನ ಊಟ ಮಾಡ್ತಾರೆ. ಕಾಪು ನಮ್ಮನ ಸನ್ನಿಧಿಯಲ್ಲಿ ಬಹಳ ವಿಶೇಷ ಅಂದ್ರೆ ನವದುರ್ಗಾ ಲೇಖನ. ನವದುರ್ಗಾ ಲೇಖನ ಎಂಬುದು ಇದೊಂದು ಬಹಳ ದೊಡ್ಡ ಪ್ರೇರಣೆ ಅಮ್ಮಂದು. ಇದಿಷ್ಟು ಲೇಖನ ಬರೆದಿರೋದು? ಇದೆಲ್ಲ ಲೇಖನ ಬರೆದವರು ಈಗಾಗಲೇ 1,000 ಜನ ಬರೆದಿದ್ದಾರೆ. ಆದ್ರೆ ಈ ಪುಸ್ತಕಕ್ಕೂ ಒಂದು ವ್ಯವಸ್ಥೆ ಇದೆ. 99,999 ಪುಸ್ತಕ ಮಾತ್ರ ನಾವು ಪ್ರಿಂಟ್ ಮಾಡಿದ್ದೇವೆ. ಈ ಪುಸ್ತಕದಲ್ಲಿ ಒಬ್ಬರಿಗೆ ಒಂದೇ ಕೊಡುದು. ಆ ಪುಸ್ತಕದ ಅದನ್ನು ಮುದ್ರಿಸಿದ ಇದು 199 ರೂಪಾಯಿ. ಭಕ್ತರು 199 ರೂಪಾಯಿಯನ್ನು ಕೊಟ್ಟು ಆ ಪುಸ್ತಕಕ್ಕೆ ಬಹಳಷ್ಟು ದೈವಿ ಶಕ್ತಿ ತುಂಬುವ ಹಾಗೆ ಮಾಡಿದ್ದಾರೆ ನಮ್ಮ ತಂತ್ರಿಗಳು. ಆ ಪುಸ್ತಕ ನಿಮ್ಮ ಮನೆಗೆ ಬರುವಾಗ ಕಾಪು ನಮ್ಮನೆ ನಿಮ್ಮ ಮನೆಗೆ ಬರ್ತಾರೆ ಅಥವಾ ಅವರ ಸಿಬ್ಬಂದಿ ಯಾರಾದ್ರೂ ಬಂದ ಹಾಗೆ ನೀವು ಅದನ್ನು ಬೆಳಿಗ್ಗೆ ಪ್ರಾತಃ ಕಾಲಕ್ಕೆ ದೇವರ ಕೋಣೆಯಲ್ಲಿ ನೀವು ಎದ್ದು ಬರೆಯುವಾಗ ಅದಕ್ಕೆ ಕ್ರಮ ಇದೆ. ಅದಕ್ಕೆ ಧ್ಯಾನ, ಒಂದು ದೀಪ ಹಚ್ಚಿ ಅಮ್ಮನನ್ನು ಧ್ಯಾನ ಮಾಡಬೇಕು. ಕಣ್ಣಿನಲ್ಲಿ ಮುಚ್ಚಿದಾಗ ಕಾಪು ನಿಮ್ಮ ಎದುರು ಬರಬೇಕು. ತದನಂತರ 1 ಹಿಡಿ ಅಕ್ಕಿಯನ್ನು ತೆಗೆದು ದೇವಸ್ಥಾನದಿಂದ ಕೊಟ್ಟ ಒಂದು ಸಣ್ಣ ಚೀಲ ಅದಕ್ಕೆ ಹಾಕಬೇಕು. ಹಾಕಿ ಬರೀಲಿಕ್ಕೆ ಶುರು ಮಾಡಬೇಕು. ಶ್ರೀ ಶೈಲಪುತ್ರಿಯೇ ನಮಃ, ಶ್ರೀ ಬ್ರಹ್ಮಚಾರಿಣಿ ನಮಃ, ಈ ರೀತಿ 9 ನವದುರ್ಗೆಯರ ಹೆಸರನ್ನು ಬರ್ದು ಆ ರೀತಿ 9 ಸಲ ಬರಿಬೇಕು ದಿವಸಕ್ಕೆ. ಬರ್ದು ಕಾಪು ನಮ್ಮನಿಗೆ ಸಮರ್ಪಣೆ ಅಂತ 1 ಪೇಜ್. ಆ ರೀತಿ 9 ಪೇಜ್ ಇದೆ. 9 ದಿವಸ ಇದೇ ರೀತಿ ಬರೆದು ಅದನ್ನು ಅಮ್ಮನ ಸನ್ನಿಧಾನಕ್ಕೆ ಕೊಡಬೇಕು. ಕೊಟ್ಟಾಗ ಅಮ್ಮನ ಮಕ್ಕಳು ಎಂಬ ಒಂದು ತಂಡ ಇದೆ. ಅದಕ್ಕೆ 9 ಶಿಲಾ ಸೇವೆ ಕೊಟ್ಟು 9 ಶಿಲಾ ಸೇವೆ ಬಗ್ಗೆ 9,999 ಅಥವಾ ಎಷ್ಟು ಕೊಡ್ಬೋದು ಕೊಟ್ಟು ಸೇರ್ಬೇಕು. ಹಾಗಂತೇಳಿ ಎಲ್ರಿಗೂ 9,990 ಕೊಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಆದ್ರೆ ಪಾಪದವರು ಕೂಡ 999 ರೂಪಾಯಿ ಕೊಟ್ಟವರ ಪುಸ್ತಕವನ್ನು ಈ ಸನ್ನಿಧಾನದಲ್ಲಿ ಇಡಲಾಗುತ್ತದೆ. ಇದನ್ನು ಈ ರೀತಿ ಬರೆದ ಪುಸ್ತಕ ನಾವು ಈ ಹಿಂದೆ ಹೆಚ್ಚು ಕಮ್ಮಿ 1 ವರ್ಷದ ಹಿಂದೆ ನಾವು ಇದನ್ನು ಭಕ್ತರಿಗೆ ಕೊಟ್ಟಾಗಲೂ ಆ ನಂತರ ನಮಗೆ ಇದರ ಬಗ್ಗೆನೆ ಅದಕ್ಕೆ ಧ್ಯಾನ ಕೊಡ್ಲಿಕ್ಕೆ ಆಗ್ಲಿಲ್ಲ ಬ್ರಹ್ಮಕಲಶ ಸಮಯದಲ್ಲಿ. ಈಗ ಅದಕ್ಕೆ ತುಂಬಾ ಬೇಡಿಕೆ ಇದೆ. ಆದ್ರೆ ಒಬ್ರು 10 ಲಕ್ಷ ಕೊಡ್ತೇನೆ ನನಗೆ 10 ಪುಸ್ತಕ ಕೊಡಿ ಅಂದ್ರೆ ಕೊಡುದಿಲ್ಲ. ಒಬ್ರಿಗೆ ಒಂದೇ ಪುಸ್ತಕ. ಯಾಕಂದ್ರೆ ಒಂದು ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ಎಲ್ಲ ಬೇರೆ ಬೇರೆ ಬರೀಬಹುದು. ಆ ರೀತಿ 99,999 ಜನ ಅಮ್ಮನ ಭಕ್ತರು ಆ ಬರೆದ ಪುಸ್ತಕವನ್ನು ಇದರಲ್ಲಿ ಇಡ್ತೇವೆ. ನೀವು ನೋಡಿ ಇಲ್ಲಿ 1 ನಂಬರಿಂದ 1,111 ಇದೆ. ಇದರಲ್ಲಿ 1,111 ಪುಸ್ತಕ ಅದರಲ್ಲಿ ನಿಲ್ತದೆ. ಈ ನಂಬರ್ ನಿಮ್ಮ ಪುಸ್ತಕದಲ್ಲಿದೆ. ಅದನ್ನು ನೀವು ತೆಗೆದು ಬರ್ದಿಟ್ಕೊಳ್ಬೇಕು. ಇದು ನಿಮ್ಮ ಒಂದು ಆಸ್ತಿಯ ದಾಖಲೆ ಇದ್ದಾಗೆ. ನೀವು ನಾಳೆ ನಿಮ್ಮ ಮಕ್ಕಳು ಎಷ್ಟು ವರ್ಷ ಬಂದ್ರು ಆ ನಂಬರ್ ನೋಡಿದ್ರೆ ನನ್ನ ಪುಸ್ತಕ ಇದರಲ್ಲಿದೆ ಗೊತ್ತಾಗ್ತದೆ. ಈ ರೀತಿಯಾಗಿ 99,999 ಪುಸ್ತಕವನ್ನು ಈ
ಒಂದು ಕಪಾಟಲ್ಲಿ ಶೇಖರಿಸಿಟ್ಟು ಇದಕ್ಕೆ ಪ್ರತಿ ವರ್ಷ ನವರಾತ್ರಿಯ ವಿಜಯದಶಮಿ ಅಂದು ಇದಕ್ಕೆ ವಾಗೀಶ್ವರಿ ಪೂಜೆಯನ್ನು ನೆರವೇರಿಸ್ತೇವೆ. ಸೊ ಈ ನನ್ಗನ್ಸೋದು ಈ ತರ ಧ್ಯಾನ ಮಾಡ್ಬಿಟ್ಟು ಅಥವಾ ಈ ತರ ಒಂದು ಸಂಕಲ್ಪವನ್ನ ಇಟ್ಟು ಬರೆದಾಗ ಬಹುಶಃ ಆ ಸಂಕಲ್ಪ ಈಡೇರಿರಬಹುದು ಅಂತ ಈಡೇರ್ತದೆ, ಈಡೇರಿದೆ. ಪುಸ್ತಕ ಬಿಡುಗಡೆಗಿಂತ ಮೊದಲೇ ಒಂದು ಸಣ್ಣ ಒಂದು 20 ವರ್ಷದ ಹುಡುಗಿಗೆ ಬಂದ ಒಂದು ತಲೆನೋವು, ಇದರ ಸಮಿತಿ ಅದು ತಡಿಲಿಕ್ಕೆ ಸಾಧ್ಯ ಇಲ್ಲ, ಡಾಕ್ಟರ್ನವರದ್ದು ಅದನ್ನು ಹಿಡಿಲಿಕ್ಕೆ ಗೊತ್ತಾಗ್ಲಿಲ್ಲ. ಈ ಸಂದರ್ಭದಲ್ಲಿ ಮುಂದಿನ 10 ದಿವಸ ಒಳಗಡೆ ಈ ಪುಸ್ತಕ ಬಿಡುಗಡೆ ಆಗ್ಲಿಕ್ಕಿತ್ತು, ಪೂಜೆ ನಡೀತಾ ಇತ್ತು. ಅದರ ಅಧ್ಯಕ್ಷರಾದ ಆ ಸಮಿತಿಗೆ ಅಧ್ಯಕ್ಷರು ಆಗ ರಘುಪತಿ ಭಟ್ XML ಇದ್ರು. ಅವರಿಗೆ ಹೇಳಿದ ಮಾತು, ನೀವು ನವದುರ್ಗ ಲೇಖನ ಬರೀತೀರಿ ಅಂತ ಹೇಳಿ ನಿಮ್ಮ ಮಗಳ ತಲೆನೋವು ಗುಣ ಆಗ್ತದೆ ಅಂತ. ಇದು ರಘುಪತಿ ಭಟ್ರ ಬಾಯಲ್ಲಿ ಹೇಳಿಸಿದ್ದು ಕಾಪು ನಮ್ಮ. ಮರುದಿವಸ ಪುನಃ ಅಡ್ಮಿಟ್ ಮಾಡಿದಾಗ ಅದು ಸಿಕ್ತು. ಅಮ್ಮನ ಪ್ರಸಾದ ಬಲದಿಂದಲೇ ಆ ಹುಡುಗಿ ಕೂಡಲೇ ಗುಣ ಆಗಿ ಬಂದ್ಲು. ಪ್ರಥಮವಾಗಿ ಅವಳು ನವದುರ್ಗ ಲೇಖನವನ್ನು ಬರೆದಿದ್ದಾರೆ. ಇಂಥ 100 ಕಥೆಗಳು, ಈಗ ನನಗೆ ಅದು ಎಲ್ಲ ಹೇಳಲಿಕ್ಕೆ ಟೈಮ್ ಸಾಕಾಗುದಿಲ್ಲ, ನೆನಪು ಇಲ್ಲ. ಇಂಥ 100 ಕಥೆಗಳು ಇದರ ಹಿಂದೆ ಇದೆ. ಮುಂದಿನ ನಿಮ್ಮ ಇದರಲ್ಲಿ ನಾನು ಅದನ್ನು ಬಿಡಿಸಿ ನಿಮ್ಗೆ ಹೇಳುವವನಿದ್ದೇನೆ. ಆ ಪುಸ್ತಕ ಬರೆಯುವ ಕ್ರಮ ಅದನ್ನೆಲ್ಲ ಹೇಳ್ತೇನೆ. ಈಗಾಗಲೇ ಪ್ರಚಾರ ಆಗಿದೆ, ಬರ್ತಾ ಇದ್ದಾರೆ. ಆ ಪುಸ್ತಕದ ಮೂಲಕ ಅವರ ಕಷ್ಟವನ್ನು ಪರಿಹರಿಸ್ತಾ ಇದ್ದಾರೆ. ಎಲ್ರೂ ಮಾತೃವೈಭವ ಒಂದು ಉತ್ಸವಕ್ಕೆ ಬನ್ನಿ. ಈಗ ನಮ್ಮ ವೀಕ್ಷಕರಿಗೆ ಈ ಸಲ ಒಂದು ಇಲ್ಲಿಗೆ ಭೇಟಿ ಕೊಡಬೇಕು ಅಂತ ಹೇಳಿದ್ರೆ 1-2-3 ವಿಶೇಷವಾದ ದಿನ ಇದೆ, ಅದ್ರ ಬಗ್ಗೆನೇ ಹೇಳೋಣ ಅಂತ ಅನ್ಕೊಂತೀನಿ. ನನ್ನ ಹತ್ರ ಇಲ್ಲಿ ಇದೆ ನೋಡಿ, ಕಾಗದ ಇದೆ ನೋಡಿ, ಮಾತೃವೈಭವ ಅಂತ ಹೇಳಿ ಪ್ರತಿ ವರ್ಷ ಅಮ್ಮನ ವರ್ಧಂತಿ ಅಲ್ಲ ಇದು? ಹೌದು, ವರ್ಧಂತಿ ದಿವಸ, ಪ್ರತಿಷ್ಠಾ ವರ್ಧಂತಿ. ಎಸ್, ಹೌದು. ಸೊ ಇದು ಈ ಬಾರಿ 28ರಿಂದ 2ನೇ ತಾರೀಕು ತನಕ, ಶನಿವಾರದಿಂದ ಸೋಮವಾರದ ತನಕ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಕಳೆದ ಬಾರಿ 1.5-2 ಲಕ್ಷ ಜನ ಆಗಿರಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಸರಿಯಾದ ಕ್ಯಾಲ್ಕುಲೇಷನ್ ನನಗೂ ಕೂಡ ಗೊತ್ತಿಲ್ಲ. ಅಲ್ಲ, ಕಳೆದ ಬಾರಿ ಬ್ರಹ್ಮ ಕಲಶ ಇದ್ದುದರಿಂದ ಪ್ರಪಂಚಾದ್ಯಂತ ಭಕ್ತರು ಬರ್ಲಿಕ್ಕೆ ಹೋಗಿ ಕೆಲವು ಭಕ್ತರಿಗೆ ಇಲ್ಲಿ ತುಂಬಾ ದಟ್ಟಣೆ ಇರ್ತದೆ ಭಕ್ತರದ್ದು ಅಂತ ಸ್ವಲ್ಪ ತುಂಬಾ ಜನ ಬರದೇ ಇದ್ದಾರೆ. ಆದ್ರೂ ಕೂಡ ಬಂದವರು ಒಟ್ಟಿಗೆ 9 ದಿವಸಗಳಲ್ಲಿ 4.5 ಲಕ್ಷ ಜನ ಅನ್ನ ಪ್ರಸಾದ ಸ್ವೀಕರಿಸಿದ್ದಾರೆ. 4.5 ಲಕ್ಷ ಜನ. ಇದು ನಮ್ಮ ಹತ್ರ ಸರಿಯಾದ ಲೆಕ್ಕಾಚಾರ ಇದೆ. ಅದಕ್ಕೆ ನಮ್ಮ ಸ್ವಯಂ ಸೇವಕರ ದಂಡು ಆ ರೀತಿ ಇತ್ತು. ಅದಕ್ಕೆ ಈ ಸಲ ನಾವು ಆ ರೀತಿಯ ದಟ್ಟಣೆ ಆಗ್ಲಿಕ್ಕಿಲ್ಲ. ಆದ್ರೂ 3 ದಿವಸಕ್ಕೆ 1 ಲಕ್ಷ ಜನಕ್ಕೆ ಅನ್ನ ಪ್ರಸಾದ ವಿತರಣೆ ಮಾಡಬೇಕು ಅಂತ ನಿಶ್ಚಯಿಸಿದ್ದೇವೆ. ಆದ್ರೆ ಎಷ್ಟೇ ಲಕ್ಷ ಜನ ಬರ್ಲಿ, ಅವರಿಗೆ ಅನ್ನ ಪ್ರಸಾದ ನೀಡುವ ಎಲ್ಲಾ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಅದಕ್ಕೆ ತಯಾರಿಯೂ ನಡೆದಿದೆ. ಮತ್ತೆ ಬಂದ ಭಕ್ತರಿಗೆ ಯಾವುದೇ ರೀತಿಯ ಅಡಚಣೆ, ಎಲ್ಲಿ ಮೇನ್ ಮುಖ್ಯವಾಗುವುದು ದರ್ಶನಕ್ಕೆ ಬರುವ ವ್ಯವಸ್ಥೆ. ಆ ನಂತರ ಬಂದ ಕೂಡಲೇ ಅವರಿಗೆ ವಾಹನ ನಿಲುಗಡೆ, ಆಮೇಲೆ ಅನ್ನ ಪ್ರಸಾದ. ಇದು 3ಕ್ಕೆ ನಾವು ತುಂಬಾ ಈಗಲೇ ಮುತುವರ್ಜಿ ತಗೊಂಡು ಅದಕ್ಕೆ ಸ್ವಯಂ ಸೇವಕರ ಒಂದು ದಂಡು ರೆಡಿ ಆಗ್ತಾ ಇದೆ. ಅದರಿಂದ ಈ ಮೊದಲು ಬ್ರಹ್ಮ ಕಲಶಕ್ಕೆ ಬಾರದೇ ಇರುವ ಕರ್ನಾಟಕ ರಾಜ್ಯಾದ್ಯಂತದ ಭಕ್ತರು, ಇಲ್ಲಿ ಈವರೆಗೆ ಬಂದು ದರ್ಶನ ಮಾಡದವರು ಕೂಡ ಬರಬೇಕು ಅಂತೇಳಿ ಈ ಫೆಬ್ರವರಿ 28, ಮಾರ್ಚ್ 1, ಮಾರ್ಚ್ 2 ಈ 3 ದಿವಸದಲ್ಲಿ ದರ್ಶನ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಈವರೆಗೆ ಬಾರದವರಿಗೆ ಕಳೆದ ವರ್ಷ ಮಾರ್ಚ್ 2ಕ್ಕೆ ಅಮ್ಮ ಇದೇ ಸ್ವರ್ಣ ಗದ್ದುಗೆಯಲ್ಲಿ ಪ್ರತಿಷ್ಠಾಪನೆ ಆಗುವಾಗ ಅದರ ಒಳಗಡೆ ಶ್ರೀಚಕ್ರವನ್ನು ಸ್ಥಾಪನೆ ಮಾಡಿದ್ದಾರೆ ತಂತ್ರಿಗಳು. ಆ ಶ್ರೀಚಕ್ರಕ್ಕೆ ಬಹಳ ಮಹತ್ವ ಇದೆ. ಅದಕ್ಕೆ ಕಳೆದ ವರ್ಷ 24 ಗಂಟೆ ಸತತವಾಗಿ ಅದನ್ನು ಪೂಜೆ ಮಾಡುವ ಮೂಲಕ ಪ್ರತಿಷ್ಠಾಪನೆಗೊಂಡಿದೆ. ಆ ಶ್ರೀಚಕ್ರವನ್ನು ಈ ಸಲ ಅಂದ್ರೆ ಮಾರ್ಚ್ 2ನೇ ತಾರೀಕು ಸೂರ್ಯೋದಯದಲ್ಲಿ ಅದನ್ನು ಹೊರಗೆ ತೆಗೆದು ಅದನ್ನು ಭಕ್ತರ ವೀಕ್ಷಣೆಗೆ ಇಟ್ಟು ಅದಕ್ಕೆ ಪ್ರತಿ ನಿಮಿಷ ಎಂಬಂತೆ ಪುಷ್ಪಾರ್ಚನೆ ಆಗ್ತಾ ಇರ್ತದೆ. ಇದು ಎಲ್ಲಿವರೆಗೆ? ಸೂರ್ಯಾಸ್ತದವರೆಗೆ. ಸೂರ್ಯಾಸ್ತದ ನಂತರ ಅದನ್ನು ಪುನಃ ಗದ್ದುಗೆ ಒಳಗಡೆ ಇಡಲಾಗುವುದು. ಇದು ಭಕ್ತರಿಗೆ ಒಂದು ದೊಡ್ಡ
ಆಸ್ಪದ ಆ ನೋಡುವಂತದ್ದು. ಟೈಮ್ 3 ದಿನಾನು ಅದು ಇರುತ್ತೆ ಅಲ್ಲ, ಹಾ 2 ತಾರೀಕಿಗೆ ಮಾತ್ರ. 2ನೇ ತಾರೀಕಿಗೆ ಮಾತ್ರ 2ನೇ ತಾರೀಕಿಗೆ ಹಾ ಹಾ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಭಕ್ತರಿಗೆ ಇದನ್ನು ಒಂದು ಭಕ್ತರು ಕೇಳ್ಕೊಂಡು, ಇದು ಈ ಸಲ ಮಾರ್ಚ್ 2ಕ್ಕೆ ನೋಡಿದ್ರೆ ಇನ್ನು ಬರುವ ವರ್ಷ ಮಾರ್ಚ್ 2ಕ್ಕೆ ಇರುವುದು. ಆದ್ರಿಂದ ಎಲ್ಲ ರಾಜ್ಯಾದ್ಯಂತ ಇರುವ ಭಕ್ತರು ಹಾ ಹಾ ಅದನ್ನು ಕಣ್ತುಂಬಿಸಿಕೊಂಡಲ್ಲಿ ಇದು ಒಂದು ಶ್ರೀಚಕ್ರದಲ್ಲಿ ಬಹಳಷ್ಟು ಮಹತ್ವ ಇದೆ. ಇಡೀ ನಮ್ಮ ಒಂದು ವರ್ಷಕ್ಕೆ ನಾವೊಂದು ರೀಚಾರ್ಜ್ ಆದಾಗೆ, ನಮ್ದು ಯಾವುದೇ ಕಷ್ಟ ಇದ್ರೂ ನೀವು ಇಲ್ಲಿ ಬಂದು ಅದನ್ನೆಲ್ಲ ಅಮ್ಮ ಆಯಸ್ಕ ಅಂತಂದ್ರೆ ನಿಮ್ಮ ಕಷ್ಟವನ್ನು ಎಳೆದುಕೊಳ್ತಾರೆ. ಇದು ನನ್ನ ದೃಢವಾದ ನಂಬಿಕೆ. ನಿಮ್ಗೆ ಒಳ್ಳೆತನವನ್ನು ನಿಮ್ಗೆ ನಿಮ್ಮ ದೇಹದಲ್ಲಿ ಚಾರ್ಜ್ ಮಾಡಿ ಬಿಡ್ತಾರೆ. ಮುಂದಿನ 1 ವರ್ಷ ನೀವು ಏನು ಆಲೋಚನೆ ಮಾಡ್ಬೇಕಂತೇಳಿ ಇಲ್ಲ. ಇದು ಒಂದು ಬಹಳ ವಿಶೇಷವಾದ ದಿನ. ಅದರಂತೆ ನವದುರ್ಗ ಐಕ್ಯ ಸ್ವರೂಪಿಣಿಯಾದ ಕಾಪುನ ಅಮ್ಮನ ಸನ್ನಿಧಿಯಲ್ಲಿ ಬಹಳ ವಿಶೇಷವಾದ ಸೇವೆ ಅಂದ್ರೆ ನವದುರ್ಗ ಲೇಖನ ಬರೆಯುವುದು. ನಾನು ಅದ್ರ ಬಗ್ಗೆನೇ ಕೇಳಬೇಕು ಅಂತ ಅನ್ಕೊಂಡೆ. ನವದುರ್ಗ ಲೇಖನ ಎಂಬುದು ನಮ್ಮ ಜೀವನದಲ್ಲಿ ಒಂದು ಉತ್ತಮವಾದ ಒಂದು ಧಾರ್ಮಿಕ ಕಾರ್ಯಕ್ರಮ. ಇದು ಎಲ್ಲಿಯೂ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಆ ಲೇಖನ ಬರೆದು ಭಕ್ತರು ಅಮ್ಮನ ಮಕ್ಕಳು ತಂಡಕ್ಕೆ ಸೇರ್ಪಡೆ ಆಗ್ಬೇಕು ಎಂಬುದು ನನ್ನ ಇಚ್ಛೆ. ಹೇಗೆ ಅದನ್ನ ಬರೆಯೋದು? ಅದಕ್ಕೆ ಒಂದು ಅದಕ್ಕೆ ಸ್ವಯಂ ಸೇವಕರಿದೆ, ಅದನ್ನು ತುಂಬಾ ತಿಳಿ ಹೇಳ್ತಾರೆ. ನವದುರ್ಗ ಲೇಖನ ಎಂಬುದು ಒಂದು ಪುಸ್ತಕ. ಆ ಪುಸ್ತಕ ಹೇಗಿದೆ ಅಂದ್ರೆ ಅದನ್ನು ಅಮ್ಮನ ಸನ್ನಿಧಿಯಲ್ಲಿ 9 ದಿವಸ ಸತತವಾಗಿ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಮಂತ್ರಗಳ ಮುಖೇನ ಅದಕ್ಕೆ ವಾಗೀಶ್ವರಿ ಪೂಜೆ ಮಾಡುವ ಮೂಲಕ ಆ ಪುಸ್ತಕವನ್ನು ಬಿಡುಗಡೆಗೊಳಿಸಿದ್ದೆವು. ಆ ಪುಸ್ತಕವನ್ನೆಲ್ಲ ಭಕ್ತರು ಬರೆಯುವುದು ಹೇಗೆ ಅಂದ್ರೆ, ಒಂದು ಪುಸ್ತಕವನ್ನು ನಾವು ಕೊಂಡು ಹೋದ್ರೆ ಒಬ್ರಿಗೆ ಒಂದೇ ಪುಸ್ತಕ ಕೊಡುದು. ಅದಕ್ಕೆ 199 ರೂಪಾಯಿ ಕೊಟ್ಟು ಆ ಪುಸ್ತಕವನ್ನು ಇಟ್ಕೊಂಡು ಅಮ್ಮನ ಮಕ್ಕಳು ತಂಡಕ್ಕೆ ಸೇರ್ಬೇಕು. ಅದು ಸೇರುವುದು ಯಾವಾಗ? ಆ ಪುಸ್ತಕವನ್ನು 9 ದಿವಸ ಬರೀಲಿಕ್ಕಿದೆ. ಅದಕ್ಕೆ ಕ್ರಮ ಎಲ್ಲ ಹೇಳ್ತಾರೆ, ಆ ಪುಸ್ತಕ ತಗೊಳ್ಳುವಾಗ ಹೇಳ್ತಾರೆ. 9 ದಿವಸ ಬರ್ದಾದ್ಮೇಲೆ ಪ್ರತಿ ದಿವಸಕ್ಕೆ 9 ಸಲ ಬರೀಲಿಕ್ಕೆ. ಅದು ಬಹಳ ಒಂದು ವಿಶೇಷ. ಅದು ಏನು ತಂತ್ರಿಗಳು ಹೇಳಿದ್ದಾರೆ, ಪ್ರತಿನಿತ್ಯ ಬರೆಯುವಾಗಲೇ ನಮ್ಮ ಕಷ್ಟದ ಬಗ್ಗೆ ನಾವು ಎಣಿಸಿ ಬರಿತಾ ಹೋಗ್ತಾ ಇದ್ದಾಗೆ ಆ ಕಷ್ಟ ನಿವಾರಣೆ ಆದ ಎಷ್ಟೋ ಉದಾಹರಣೆಗಳು ಬಂತು. ಈ 1 ವರ್ಷದಲ್ಲಿ ಆರೋಗ್ಯ ಸಮಸ್ಯೆಯಿಂದ ನಡಿಲಿಕ್ಕೆ ಮರೆತು ಹೋದಂತ ಒಬ್ರು ವಯೋವೃದ್ಧರು 9 ದಿವಸ ಒಳಗಡೆ ನಡೆಯುವಂತಾಗಿದೆ. ಬೇರೆ ಬೇರೆ ಅದು ಹೇಳಿದಷ್ಟು ಅಮ್ಮನ ಪವಾಡಗಳು ಮುಗಿಲಿಕ್ಕೆ ಆ ರೀತಿಯ ಪವಾಡಗಳು ಈ ನವದುರ್ಗ ಲೇಖನದ ಮೂಲಕ ಆಗಿದೆ. ಆದ್ರಿಂದ ಅದು ಒಂದು ವಿಶೇಷ. ಅದಕ್ಕೆ ಪ್ರತಿ ವರ್ಷ ನವರಾತ್ರಿಯ ದಿವಸ ಅದಕ್ಕೆ ವಾಗೀಶ್ವರಿ ಪೂಜೆ ಆಗ್ತದೆ. ನಾವು ಬರೆದ ಹಸ್ತಾಕ್ಷರದ ಪುಸ್ತಕ ಅಮ್ಮನ ಸನ್ನಿಧಾನದಲ್ಲಿ ಅದನ್ನು ಒಂದು ಪ್ರತಿಷ್ಠೆ ಮಾಡಿದಾಗೆ ಇಡ್ತೇವೆ. ಅದಕ್ಕೊಂದು ಪುಸ್ತಕಕ್ಕೆ ನಂಬರ್ ಇದೆ. ಈ ಪುಸ್ತಕ ಬರೆಯೋದಕ್ಕೆ ಇದೇ ಟೈಮಲ್ಲಿ ಬರಬೇಕು? ಇಲ್ಲ, ಈಗ ಪ್ರಾರಂಭ ಆಗಿದ್ಯಾ, ಈಗ ಮುಕ್ತಾಯ ಆಗುತ್ತೆ, ಆತರ ಏನು ಇಲ್ಲ. ಈಗಾಗಲೇ ಅದನ್ನು ಪ್ರಾರಂಭಿಸಿದ್ದೇವೆ. ಆದ್ರೆ ಕಳೆದ ವರ್ಷದಿಂದ ಈವರೆಗೂ ತುಂಬಾ ಸಾವಿರಾರು ಜನ ಬರೆದ್ರು. ಆದ್ರೆ ನಮ್ಗೆ ಅದ್ರ ಬಗ್ಗೆನೇ ಅದನ್ನು ಏನು ಫೋಕಸ್ ಕೊಡ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ಮುಂದಿನ ದಿನಗಳಲ್ಲಿ, ಇವತ್ತು ಕೂಡ ಮಾತೃವೈಭವದ ಬಗ್ಗೆನೇ ನಿಮ್ಗೆ ನಾನು ಹೇಳ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಹೆಗ್ಗದ್ದೆ ಸ್ಟುಡಿಯೋ ಮೂಲಕನೇ ನಾನು ಅದರ ಸವಿಸ್ತಾರದ ವಿವರಣೆಯನ್ನು ಕೊಡ್ತೇನೆ. ಅದರಲ್ಲಿ ಆ ಪುಸ್ತಕವನ್ನು ಬರೆದು ಎಷ್ಟು ಜನಕ್ಕೆ ಏನು ಆಗಿದೆ, ಅವರ ಕಷ್ಟ ಹೇಗೆ ಪರಿಹಾರ ಆಗಿದೆ ಎಂಬುದನ್ನು ನಿಮ್ಮ ಮೂಲಕನೇ ಭಕ್ತರಿಗೆ ಹೇಳ್ತೇವೆ. ಖಂಡಿತ. ಈಗ ನಾವು ಗದ್ದುಗೆ ಮತ್ತೆ ಈ ಒಳ ಅಂಗಣದ ಬಗ್ಗೆ ಒಂದು ಮಾಹಿತಿಯನ್ನ ಕೊಡೋಣ ಅಂತ ಅನ್ಕೊಂತೀವಿ. ಕಳೆದ ಬಾರಿಯೂ ನಾವು ಒಂದಿಷ್ಟು ಮಾಹಿತಿಯನ್ನ ಹೇಳಿದ್ವಿ. ಆದ್ರೆ ಅಮ್ಮನ ಗದ್ದುಗೆಯನ್ನ ನೋಡೋದೇ ಚಂದ. ಆಮೇಲೆ ಸಂಪೂರ್ಣ ಸ್ವರ್ಣಾಲಂಕಾರ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಆ ವಿಗ್ರಹದ ಮುಖದ ಅಂದವನ್ನ ನಾವೇನಾದ್ರೂ ಕಣ್ತುಂಬಿಕೊಂಡ್ರೆ ಬಹುಶಃ ನಮ್ಮ ಎಲ್ಲ ಪಾಪಕರ್ಮಗಳು ಕೊನೆಗಾಣುತ್ತೆ ಅನ್ನೋದು ಸತ್ಯ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಆಮೇಲೆ ಈ ಭಾಗಕ್ಕೆ ಬಂದವರಿಗೆ ಅನೇಕ ವಿಭಾಗದಲ್ಲಿ ಅವರಿಗೆ ಸಕ್ಸಸ್ ಆಗಿದೆ, ಕಷ್ಟಗಳು ದುರಿತಗಳು ಪರಿಹಾರ ಆಗಿದೆ ಅನ್ನೋದನ್ನ ನಾನು ಕೇಳ್ಪಟ್ಟಿದ್ದೆ. ಒಂದೆರಡು ನಮಗಾಗಿ ಹೇಳಬಹುದಾ? ನೋಡಿ, ಭಕ್ತರು ಇದರ ಬಗ್ಗೆ ಕೇಳಿದವರು, ಹೌದು, ಉದಾಹರಣೆಗೆ ನಿಮ್ಮ ಹೆಗ್ಗದ್ದೆ ಸ್ಟುಡಿಯೋ ಮೂಲಕ ಕೇಳಿದವರು,
ಎಸ್. ಇಲ್ಲಿ ಬಂದು ಸುಮಾರು ಜನ ಸಿಕ್ಕಿದ್ದು ಕಡಿಮೆ, 1% ಹೇಳ್ಬೋದು. ಆದ್ರೆ ಅವರು ಅಲ್ಲಿಂದ ರಾಜಗೋಪುರದಿಂದ ಒಳಗೆ ಬರುವಾಗ್ಲೇ ಭಾವಪರವಶವಾಗಿ ಬಂದು ಇಲ್ಲಿ ನಾವು ಸ್ವಲ್ಪ ಹೊತ್ತು ಕುಳಿತುಕೊಳ್ಳ, ಇದೊಂದು ಪ್ರದಕ್ಷಿಣೆ ಬರಲ್ಲ, ಈ ರೀತಿಯ ಒಂದು ಇದು ಅಮ್ಮ ಆ ಮಕ್ಕಳನ್ನು ಆಕರ್ಷಿಸುವ ಒಂದು ವಿಧ. ನಾನು ಬಂದವರಿಗೆ ಎಲ್ರಿಗೂ ಹೇಳ್ತಿದ್ದೆ, ಅಲ್ಲಿ ಬಲಬದಿಯಲ್ಲಿ ನಿಲ್ಲಿ, ನಿಮ್ಮ ಏನು ಕಷ್ಟಗಳಿದೆ, ನಿಮ್ಗೆ ಏನು ಕೆಲಸ ಆಗ್ಬೇಕು ಅದನ್ನು ನೀವು ಮನಸ್ಸಿನಲ್ಲಿ ಹೇಳಿ, ನಮ್ಗೆ ಯಾರಿಗೂ ಗೊತ್ತಾಗುದು ಬೇಡ. ಅಮ್ಮ ಅದನ್ನು ಕೇಳ್ಕೊಳ್ತಾರೆ. ಇಲ್ಲಿ ಅಮ್ಮನಿಗೆ ಹೇಳಿದಾಗ, ಇಲ್ಲಿಂದ ಹೊರಗೆ ಹೋಗಿ ತಂಗಿ ಎದುರು ನಿಂತಾಗ, ತಂಗಿಗೆ ಪ್ರಾರ್ಥನೆ ಮಾಡುವಾಗ ಅಷ್ಟೊತ್ತಿಗೆ ಅಮ್ಮ ತಂಗಿಗೆ ಹೇಳಿ ಆಗಿರ್ತದೆ, ನೋಡಿ ಇವರ ಕೆಲಸವನ್ನು ಮಾಡುವ, ಅದು ಆದದಿದೆ. ಅದಕ್ಕೆ ಇತ್ಲಾಗೆ 100 ಉದಾಹರಣೆಗಳಿವೆ. ಇದರಲ್ಲಿ ಅಧಿಕಾರಿ ವರ್ಗದವರು ತುಂಬಾ IAS, IRS, IFS ನವರು ಬಂದಿದ್ದಾರೆ. ಕೆಲವರು ನಮ್ಗೆ ಭಾರಿ ಒಳ್ಳೇದಾಗಿದೆ ಅಂತ ಫೋನ್ ಮೂಲಕ ಹೇಳಿದ IAS ಅಧಿಕಾರಿಗಳಿದ್ದಾರೆ. ಒಬ್ರು ಪ್ರಾರಂಭದಲ್ಲಿ ಇದು ಪ್ರಾರಂಭ ಆಗುವಾಗ ಇಲ್ಲಿ ಇದ್ದವರು, ಜಿಲ್ಲಾಧಿಕಾರಿ ಆಗಿದ್ದ ಒಬ್ಬ ಅಧಿಕಾರಿ ಮೊನ್ನೆ ಅಮ್ಮನ ಸನ್ನಿಧಾನವನ್ನು ನೋಡ್ಬೇಕಂತ ಬಂದವರು ಇಲ್ಲಿ ಎಷ್ಟು ಪ್ರದಕ್ಷಿಣೆ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಅವರಿಗೆ ಅಷ್ಟು ಸಂತೋಷ ಆಗಿ, ಬಹಳ ಒಂದು ಉತ್ತಮ ಅಧಿಕಾರಿ, ಅವರು ಹೇಳಿದ್ರು ಇಲ್ಲಿ ಏನೋ ಒಂದು ಬಹಳಷ್ಟು ಪವರ್ ಇದೆ ಅಂತ. ಈ 15 ದಿವಸ ಮೊದಲು ಒಬ್ರು ಇಂಜಿನಿಯರ್ ಹೇಳಿದ್ರು, ನಾನು ಇಲ್ಲಿ ಒಂದು ಚಂಡಿಕಾ ಹೋಮ ಮಾಡಿಸಿದೆ ಅಂತ. ನಾನು ಯಾಕೆ ಅಂತ ಕೇಳಿದಾಗ, ನಮ್ದು 4 ವರ್ಷದಿಂದ ನನ್ನ ಒಂದು ಟ್ರಾನ್ಸ್ಫರ್ ಆಗ್ತಿರ್ಲಿಲ್ಲ, ನಾನು ತುಂಬಾ ಕಷ್ಟಪಟ್ಟಿದ್ದೇನೆ. ಅಮ್ಮನಿಗೆ ಬಂದು ಹೇಳಿ 1 ವಾರದೊಳಗೆ ನನಗೆ ಬೇಕಾದ ಕಡೆಗೆ ಆರ್ಡರ್ ಆಯ್ತು. ಹಾಗಾಗಿ ಇಲ್ಲಿಯ ಆ ಒಂದು ಪವಾಡವನ್ನು ಎಣಿಸ್ಲಿಕ್ಕೆ ಅಸಾಧ್ಯ ಸರ್ ಅಂತ ಹೇಳಿದ್ರು. ಈ ರೀತಿಯಾಗಿ ನೂರಾರು ಅದು ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಆಗ್ತಾ ಇದೆ ನಮ್ಗೆ ಸಮಿತಿಯವರಿಗೆ. ಅದರಲ್ಲಿಯೂ ನಾನು ಸುಮಾರು 45-50 ವರ್ಷದಿಂದ ಅಮ್ಮನ ಒಬ್ಬ ಪರಮ ಭಕ್ತನಾಗಿದ್ದುಕೊಂಡು, ಇಂದು ನನ್ನ ಸಂಸ್ಥೆಯ ಹೆಸರೇ ಕಾಪು ನಮ್ಮನ ಪ್ರಸಾದ್, ಅಂದ್ರೆ ದೇವಿ ಪ್ರಸಾದ್ ಕನ್ಸ್ಟ್ರಕ್ಷನ್ ನನ್ನು ನಡೆಸಿಕೊಂಡು ಬರುವಾಗ ನನಗೆ ಈ ಒಂದು ಆಸ್ಪದವನ್ನು ಅಮ್ಮ ಊರಿನವರು, ಭಕ್ತರ ಮೂಲಕ, ಎಲ್ಲ ರಾಜಕೀಯದವರ ಮೂಲಕ ನನ್ನನ್ನು ಅಧ್ಯಕ್ಷ ಆಗಿ ಮಾಡಿದಾಗ ನಾನು ಸಂತೋಷದಿಂದ ಒಪ್ಪಿಕೊಂಡು ಸತತವಾಗಿ 15 ವರ್ಷದಿಂದ ಇದ್ರ ಹಿಂದೆ ಇದ್ರೂ ಕೂಡ ಈಗ 2023ನೇ ಇಸ್ವಿಯಿಂದ ಅದಕ್ಕೆ ದೀಕ್ಷೆ ತೆಕೊಂಡು ನಾನು ಇದ್ರ ಕೆಲಸಕ್ಕೆ ಈ ಒಂದು ತೊಡಗಿಸಿಕೊಂಡದ್ದು ನನಗೆ ದೊಡ್ಡ ಭಾಗ್ಯ. ನನ್ನೊಟ್ಟಿಗೆ 100 ಜನ ಅಮ್ಮನ ಮಕ್ಕಳು ಸೇವೆ ಕೊಡ್ತಾ ಬಂದ್ರು. ಎಲ್ಲರ ಒಂದು ನಿಷ್ಕಲ್ಮಶವಾದ ಸೇವಾ ಮನೋಭಾವದಿಂದ ಈ ಅದ್ಭುತವಾದ ಸಾವಿರ ವರ್ಷಕ್ಕೆ ಬರುವಂತ ಈ ದೇಗುಲ ಆಗಿದೆ. ಇಲ್ಲಿ ಮೇಲ್ಗಡೆ ಒಂದಿಷ್ಟು ಮರಗಳ ಕೆತ್ತನೆ ಇದೆ, ಒಂದೊಂದು ಕೂಡ ಒಂದೊಂದು ರೀತಿಯಲ್ಲಿದೆ. ಇದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡ್ಬೋದಾ ಅಂತ? ಇದರಲ್ಲಿ ತುಂಬಾ ಇದೆ, ನಿಮ್ಗೆ ಇದನ್ನು ಎಲ್ಲ ಬಿಡಿಸಿ ಹೇಳಿಕ್ಕೆ ಹೋದ್ರೆ ತುಂಬಾ ಸಮಯ ಆಗ್ಬಹುದು. ಅಮ್ಮನ ಎದುರು ನಿಂತ್ರೆ ಅದರ ಇದಕ್ಕೆ ಮೇಲಿನ ಒಂದು ಕೆತ್ತನೆಗಳನ್ನು ಸಹಸ್ರಾರ ಅಂತ ಹೇಳ್ತಾರೆ. ಅದನ್ನು ಮುಗಿಸಿ ಪ್ರತಿಯೊಂದು ಇದರ ಒಳಗೆ 9 ಇರುವುದು. ನವದುರ್ಗೆಯರ ಪ್ರತೀಕವಾಗಿ 9 ಗಾಲೆಗಳಿದೆ. ಇದನ್ನು ಒಂದೊಂದಕ್ಕೆ ಒಂದೊಂದು ಅರ್ಥ ಹೇಳ್ತಾ ಬಂದು ಅಮ್ಮನ ಗದ್ದುಗೆ ಹಿಂದುಗಡೆ ನಿಂತ್ರೆ ಅಲ್ಲಿ ಎಲ್ಲ ಅದರಲ್ಲಿ ಫಲ ಇದೆ. ಅಂದ್ರೆ ಅಮ್ಮನ ಎದುರು ನಿಂತು ಯಾರು ಭಕ್ತಿಯಿಂದ ಪ್ರಾರ್ಥಿಸ್ತಾರೆ ಶೀಘ್ರ ಫಲ ಬರ್ತದೆ ಎಂಬುದು ಇದರ ಅರ್ಥ. ಅಂದ್ರೆ ಅಮ್ಮನ ಎದುರಿಂದ ಇಲ್ಲಿ ಬರುವುದರೊಳಗೆ ಫಲ ಸಿಗ್ಬೇಕು ಎಂಬುದು ನಾವು ಕಲ್ಪನೆ ಮಾಡಿದ್ರು ಕೂಡ ಅಮ್ಮನ ಹತ್ರ ಏನು ಕಾಪು ನಮ್ಮನ ಹತ್ರ ಏನು ಬೇಡಿ ಹೋಗ್ತೇವೆ ಅದು ಶೀಘ್ರ ಫಲ ಬರ್ತದೆ. ಅದು ಹಿಂದೆನೂ ಆಗಿದೆ, ಈಗಲೂ ಆಗ್ತಾ ಇದೆ, ಮುಂದೇನೂ ಆಗ್ತದೆ. ಇದು ಈ 1 ವರ್ಷದ ಅವಧಿಯಲ್ಲಿ ಎಷ್ಟೋ ಆಗಿದೆ. ಅಂದ್ರೆ ಅಮ್ಮ ತಾತ್ಕಾಲಿಕ ಗುಡಿಯಲ್ಲಿ ಕುಳಿತು 100,000 ಭಕ್ತರನ್ನು ಹರಸಿ ಅವರ ದೇಗುಲವನ್ನು ಮಾಡಿಸಿಕೊಂಡ್ರು. ಈಗ ಈ ನೂತನ ಇದರಲ್ಲಿ ಮತ್ತು ಸಂತೋಷದಿಂದ ಇದ್ದು ಕೂತು ಭಕ್ತರನ್ನು ಹರಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಮಾತೃವೈಭವ ಎಂಬ ಒಂದು ಅಮ್ಮನ ಪುನರ್ ಪ್ರತಿಷ್ಠಾ ವರ್ಧಂತಿಯನ್ನು ಆಚರಿಸಬೇಕು. ಅಮ್ಮ ಸ್ವರ್ಣಗದ್ದುಗೆಯಲ್ಲಿ ಕುಳಿತು ವೈಭವದಿಂದ ಸಂತೋಷದಿಂದ ಇರಬೇಕು. ಅಮ್ಮನಿಗೆ ಸಂತೋಷ ವೈಭವದಿಂದ ಇರಬೇಕಾದ್ರೆ ಅಮ್ಮನ
ದೇಶಾದ್ಯಂತ ಇರುವ ಭಕ್ತರು ಅಮ್ಮನ ಸನ್ನಿಧಾನಕ್ಕೆ ಬರಬೇಕು. ಇಲ್ಲಿ ನಡೆಯುವ 3 ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅಮ್ಮನ ಮನೆಯಲ್ಲಿ ಆ ಅನ್ನಪ್ರಸಾದ ಸ್ವೀಕರಿಸಬೇಕು, ಅಮ್ಮನ ದರ್ಶನ ಮಾಡಬೇಕು, ಇಲ್ಲಿಯ ಗಂಧಪ್ರಸಾದ ಸ್ವೀಕರಿಸಬೇಕು ಎಂಬುದೇ ನಮ್ಮೆಲ್ಲ ಸಮಿತಿಯವರ ಆಸೆ. ಒಂದು ನನಗೆ ಈಗ ನಾವು ಎಲ್ಲೇ ದೇವಸ್ಥಾನಗಳಿಗೆ ಹೋದ್ರೂ ಮುಖ್ಯ ದ್ವಾರದಿಂದ ಒಳಗಡೆ ಬರ್ತೀವಿ, ಆದ್ರೆ ಇಲ್ಲಿ ಸೈಡ್ ಅಲ್ಲಿರುವಂತಹ ಒಂದು ದ್ವಾರದ ಮುಖಾಂತರ ಬಂದು ಹೀಗೆ ಹೋಗ್ತೀವಿ. ಹೌದು. ಏನ್ ಕಾರಣ ಇಲ್ಲಿ? ಇದ್ರ ಬಗ್ಗೆ ಒಂದು ಮಾಹಿತಿ ಹೇಳ್ಬೋದಾ? ಇದು ಇಲ್ಲಿ ಅಮ್ಮನ ಈ ಮಾರಿಗುಡಿ ಯಾವಾಗ ಸ್ಥಾಪನೆ ಆಯಿತು, ಇದು ಒಂದು ವಿಧಾನ. ಇದರಲ್ಲಿ ನಮ್ಮ ವಾಸ್ತುವರು ಚರ್ಚೆ ಮಾಡಿದ ಪ್ರಕಾರನೂ ಇದು ಉತ್ತರಾಭಿಮುಖವಾಗಿದೆ. ಈ ಬಾಗಿಲು ಅದು ಪೂರ್ವಾಭಿಮುಖವಾಗಿದೆ. ಪೂರ್ವಾಭಿಮುಖವಾದ ಬಾಗಿಲಲ್ಲಿ ನೋಡುವಾಗ ಅಮ್ಮನ ತಂಗಿ ಪಶ್ಚಿಮಾಭಿಮುಖವಾಗಿ ಅಮ್ಮನನ್ನು ನೋಡ್ತಾ ಇದ್ದಾರೆ, ಅಲ್ಲಿಂದ ಕಾಣಿಸುತ್ತೆ. ಹೌದು. ಅದಕ್ಕೆ ಇಲ್ಲಿ ಆ ಬಾಗಿಲಲ್ಲಿ ಬರ್ಲಿಕ್ಕೆ ಒಂದೇ ದಿವಸ ಆಸ್ಪದ ವಿಶೇಷ ಮಹಾಸೇವೆ ಅಂತ, ಇಲ್ಲಿ ಮಾರಿ ಪೂಜೆ ಅಂತ ಸೇವೆ ಕೊಡ್ತಾರೆ. ಅಮ್ಮನ ಲೆಕ್ಕದಲ್ಲಿ ವರ್ಷಕ್ಕೆ 3 ಸೇವೆ ನಡೀತಾ ಇರ್ತದೆ. ಅದು 4 ತಿಂಗಳಿಗೆ 1 ಅಂದ್ರೆ ವರ್ಷಕ್ಕೆ 3. ಆ ದಿವಸ ಅಥವಾ ಭಕ್ತರು ಕೊಟ್ಟ ಸೇವೆ ದಿವಸ ಹೊರೆ ಕಾಣಿಕೆಯನ್ನು ತರುವಾಗ ಆ ಹೂ ಹಿಂಗಾರವನ್ನು ತರಲಿಕ್ಕೆ ಮಾತ್ರ ಭಕ್ತರಿಗೆ 1 ದಿವಸದ ಆಸ್ಪದ. ಮತ್ತೆ ಅಲ್ಲಿ ಅಮ್ಮ ತಂಗಿಯನ್ನು ನೋಡ್ತಾ ಇರ್ತಾರೆ, ತಂಗಿಗೆ ಹೇಳ್ತಾ ಇರ್ತಾರೆ, ಎಲ್ಲ ಅಮ್ಮನ ಹತ್ರ ನೀವು ಬೇಡಿಕೊಂಡ ಯಾವುದೇ ಕೆಲಸವನ್ನು ಇಂಪ್ಲಿಮೆಂಟ್ ಮಾಡೋದು ಅಮ್ಮನ ತಂಗಿ ಉಚ್ಚಂಗಿ ದೇವಿ. ಉಚ್ಚಂಗಿ ಒಟ್ಟಿಗೆ ಲಕ್ಷಾಂತರ ಗಣಗಳಿವೆ. ಆ ಗಣಗಳನ್ನು ಎಲ್ಲಿ ಬೇಕಾದರೂ ಕಳಿಸಿ ಕೆಲಸ ಮಾಡಿಸ್ತಾರೆ ಎಂಬುದು ಹಿಂದಿನಿಂದ ಬಂದ ಪದ್ಧತಿ, ಚರಿತ್ರೆ. ಅದೇ ರೀತಿ ಈ ಉತ್ತರದ ಬಾಗಿಲು ಕೂಡ ಆ ಚರಿತ್ರೆಗೆ ಸೇರಿದೆ. ಮತ್ತೊಂದು ವಿಶೇಷ ಅಂದ್ರೆ ಇಲ್ಲಿ ಬಹಳಷ್ಟು ಪೂಜಾ ವಿಧಿವಿಧಾನಗಳು ಬೇರೆ ಬೇರೆ ಇದೆ. ಇಲ್ಲಿ 2-3 ಸಮಾಜದವರು ಪೂಜೆ ಮಾಡ್ತಾರೆ. ಒಂದು ಬ್ರಾಹ್ಮಣರು ಮಾಡೋದಾದ್ರೆ ವಿಶೇಷ ಮಾರಿ ಪೂಜೆ ದಿವಸ 1 ಆರತಿ ಕುರುಬರು ಮಾಡಬೇಕು ಅಮ್ಮನಿಗೆ. ಉಚ್ಚಂಗಿಗೆ ಮಾಡಿದವರು ರಾಣ್ಯ ಸಮಾಜದವರು. ಈ ರೀತಿಯಾಗಿದೆ. ಹವಲ್ದಾರ್ ಇದ್ದಾರೆ, ಬೇರೆ ಬೇರೆ ಸಮಾಜದವರು ಒಟ್ಟು ಸೇರಿಸಿ ಮಾಡುವ ಪದ್ಧತಿ. ಹಾಗಾಗಿ ಈ ರೀತಿ ಉತ್ತರದಿಂದ ಒಳಗೆ ಬಂದು ಈ ಪ್ರದಕ್ಷಿಣೆ ಬರುವ ಒಂದು ಕ್ರಮ. ಈಗ ನಾವಿರುವಂತಹ ಈ ಪೌಳಿ ಇದೆಯಲ್ಲ, ಇದ್ರ ಬಗ್ಗೆ ನಾವು ಕಳೆದ ಬಾರಿ ಒಂದಿಷ್ಟು ಜಾಸ್ತಿ ಮಾಹಿತಿ ಕೊಡೋದಕ್ಕೆ ಆಗ್ಲಿಲ್ಲ. ಸೊ ಅದಾದ ನಂತರ ನೀವು ನನ್ನ ಹತ್ರ ಮಾತಾಡ್ತಾ ಹೇಳ್ತಾ ಇದ್ರಿ, ಇದನ್ನ ನಿರ್ಮಿಸಿರೋದೇ ಒಂದು ಕತೆ, ಇದ್ರ ಕೆಳಗಡೆ ತುಂಬಾ ಕೆಲಸಗಳು ನಡೆದಿದೆ ಅಂತ. ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಮಾಹಿತಿ ಕೊಡೋಣ ಅಂತ. ನೋಡಿ, ಇದು ಅಮ್ಮನ ಗರ್ಭಗುಡಿ. ಇದು ಪುನರ್ನವೀಕರಣ ಆಗುವಾಗ ಈ ಗರ್ಭಗುಡಿಯನ್ನು ಮೊದಲು ಇದ್ದ ಗುಡಿಗಿಂತ 3ನೇ 1 ಪಟ್ಟು ದೊಡ್ಡದು ಮಾಡಿದ್ದು. ಈ ಗರ್ಭಗುಡಿಗೆ ನಾವು ವಿಶೇಷ ಅಂದ್ರೆ ಇಲ್ಲಿಯ ಗುಡಿಯ ಗೋಡೆಯಲ್ಲಿ ನೀವು ನೋಡ್ತಿರುವಂತ ಕಲ್ಲುಗಳು, ಇದು ಇಲ್ಕಲ್ನಿಂದ ತಂದ ಕೆಂಪು ಶಿಲೆ. ಇದು ನೀವು ನೋಡಿದ್ರೆ ಎಲ್ಲ ಭಕ್ತರ ಒಂದು ಅಭಿಪ್ರಾಯದಂತೆ ಇದು ದಕ್ಷಿಣ ಭಾರತದಲ್ಲಿಯೇ ಈ ರೀತಿಯ ಸಂಪೂರ್ಣ ಕೆಂಪು ಕಲ್ಲಿನಿಂದ, ಕೆಂಪು ಅಂದ್ರೆ ಗ್ರನೈಟ್ ನಿರ್ಮಿಸಿದ ದೇವಸ್ಥಾನ ಇಲ್ಲ. ಓಕೆ, ಇದು ಒಂದು. ಇದರ ಮೇಲೆ ನೀವು ಈಗ ನೋಡಿದ್ರಿ ಮರದ ಕೆತ್ತನೆಯ ಕೆಲಸಗಳಿವೆ, ಅದು 9ರ ಸಂಖ್ಯೆಯಲ್ಲಿದೆ. ಹೌದು. ವಿಶೇಷವಾಗಿ ಈ ಭೂಮಿಯಲ್ಲಿ ಅಮ್ಮ ಕುಳಿತ ಗದ್ದುಗೆ ಅಡಿಯಲ್ಲಿ, ಭೂಮಿ ಅಡಿಯಲ್ಲಿ ಅದರಲ್ಲಿ ನಿಧಿಕುಂಭ ಸ್ಥಾಪನೆ ಆಗಿದೆ. ಈ ನಿಧಿಕುಂಭ 2019ರಲ್ಲಿ ಸ್ಥಾಪನೆ ಆಯಿತು. ಆಗ ಇದರ ಖಾಲಿ ನೆಲದ ಮಟ್ಟಕ್ಕೆ ಫೌಂಡೇಶನ್ ಮಾತ್ರ ಇತ್ತು. ಆ ನಿಧಿಕುಂಭದ ಒಳಗಡೆ ಭಕ್ತರು ಹಾಕಿದ ಚಿನ್ನ, ಬೆಳ್ಳಿ, ಹಣ ಎಲ್ಲ ಇತ್ತು. ಈ ನಿಧಿಕುಂಭ ಸ್ಥಾಪನೆ ಒಂದು ಚರಿತ್ರೆ ನಿರ್ಮಾಣ ಆಯಿತು. ಆ ನಿಧಿಕುಂಭದ ಒಳಗಡೆ ದೇಶದ 9 ದೇವಿಯ ಶಕ್ತಿಪೀಠಗಳಿಂದ ನಾವು ಸಮಿತಿಯವರು ಸ್ವತಃ ಹೋಗಿ ಪ್ರಾರ್ಥಿಸಿಕೊಂಡು ತಂದ ಪ್ರಸಾದ ಇದೆ. ಈ ನಿಧಿಕುಂಭ ಸ್ಥಾಪನೆ ಮಾಡುವಾಗ ಈ ಗರ್ಭಗುಡಿಯ ಫೌಂಡೇಶನ್ ಸುತ್ತಲೂ 99 ಜನ ದಂಪತಿಗಳು ಏಕಕಾಲದಲ್ಲಿ ದೀಪ ಬೆಳಗಿಸುವ ಮೂಲಕ ತಂತ್ರಿ ವರ್ಗದವರ ಮಂತ್ರಘೋಷ, ವಾದ್ಯಘೋಷಗಳೊಂದಿಗೆ ಪೇಜಾವರದ ಹಿರಿಯ ಸ್ವಾಮೀಜಿಗಳು ದೀಪ ಬೆಳಗಿಸಿ ನಿಧಿಕುಂಭವನ್ನು ಸ್ಥಾಪನೆ ಮಾಡಿದ್ರು. ಇದರ ಅಡಿಯಲ್ಲಿದೆ. ಅಂದ್ರೆ ದೇಶದ 9 ಶಕ್ತಿ ಪೀಠಗಳ ಪ್ರಸಾದವಾದ ಮೇಲೆ ಅಮ್ಮ ಕೂತಿದ್ದಾರೆ. ಕಾಪುನಾಮ ಅಷ್ಟು ಶಕ್ತಿ ಇದೆ. ತದನಂತರ ಈ ನೆಲಗಳು, ನಾವು ಸುತ್ತು ಬರುವ ಈ ನೆಲದಲ್ಲಿ ಇದಕ್ಕೆ ದೇಶದ 9 ಪ್ರತಿಷ್ಠಿತ ದೇವಾಲಯಗಳ
ಮೃತ್ತಿಕೆ ಅಂದ್ರೆ ಅಲ್ಲಿಂದ ಮಣ್ಣು ತಂದು, ಉದಾಹರಣೆ ತಿರುಪತಿ, ಕೋಲ್ಹಾಪುರ್, ಆ, ಪುರಿ ಜಗನ್ನಾಥ್, ಈ ರೀತಿಯಾಗಿ ಹರಿದ್ವಾರ್, ಈ ರೀತಿಯ ಪವಿತ್ರ ಕ್ಷೇತ್ರಗಳಿಂದ 9 ಕಡೆಯ ಮಣ್ಣನ್ನು ತಂದು ಈ ಜಾಗವನ್ನು ಕೋಣಗಳ ಉಳುವ ಮೂಲಕ, ಕೋಣಗಳಿಂದ ಉತ್ತು ಅದರ ಕಸ ಮಣ್ಣನ್ನು ನೈಋತ್ಯ ದಿಕ್ಕಿಗೆ ಬಿಸಾಡಿ, ಅದಕ್ಕೆ ಈ ಮಣ್ಣುಗಳನ್ನು ಎಲ್ಲ 9 ದಿಕ್ಕುಗಳಲ್ಲಿ ಭೂಮಿಯ ಅಡಿಗೆ ಹಾಕಿ, ಅದಕ್ಕೆ ಅದೇ 9 ಕ್ಷೇತ್ರಗಳಿಂದ ತಂದ ತೀರ್ಥವನ್ನು ಸಿಂಪಡಿಸಿ, ಇದಕ್ಕೆ ನವಧಾನ್ಯಗಳನ್ನು ಬಿತ್ತಿ, ಆ ನವಧಾನ್ಯಗಳು ಮೊಳಕೆ ಬಂದು ಗಿಡ ಆಗುವವರೆಗೆ ಕಾದು, ಅಂದ್ರೆ ಸಾಧಾರಣ 1 ತಿಂಗಳು ಕಾದು, ಏಪ್ರಿಲ್ 9ಕ್ಕೆ ನಾವು ಬಿತ್ತಿದ್ರೆ ಏಪ್ರಿಲ್ 30ನೇ ತಾರೀಕಿಗೆ ಇದರ ಒಳಗೆಲ್ಲ ಗಿಡ ಬೆಳೆದು ನವಧಾನ್ಯಗಳು ಬೆಳೆದು ನಿಂತಿತ್ತು, ಹುಲುಸಾಗಿ ನಿಂತ ಇದರ ಎಲ್ಲ ನಮ್ಮ ಹತ್ರ ವಿಡಿಯೋ ಎಲ್ಲ ಇದೆ. ಇದು ಒಂದು ದೊಡ್ಡ ಚರಿತ್ರೆ. ಅಂದ್ರೆ ಹಿಂದಿನ ರಾಜ ಮಹಾರಾಜರ ಕಾಲದಲ್ಲಿ ಯಾವ ರೀತಿ ಮಾಡ್ತಾ ಇತ್ತು ಅದನ್ನು ನಮ್ಮ ಕಲ್ಪನೆಗೆ ಪೂರಕವಾಗಿ ನಮ್ಮ ತಂತ್ರಿಗಳು ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಮಾಡಿದ್ದಾರೆ. ಆ ದಿವಸ ನಾವು 9 ದನಕರುಗಳನ್ನು ಕೃಷ್ಣನ ಕೊಳಲು ವಾದನದೊಂದಿಗೆ ಆ ದನಕರುಗಳನ್ನು ಸ್ವಾಗತಿಸಿ ಇಲ್ಲಿಗೆ ತಂದು 9 ದನಕರುಗಳು 24 ಗಂಟೆ ಇಲ್ಲಿ ವಾಸ್ತವ್ಯವಿರುವಂತೆ ಮಾಡಿ, ಅವರು ಆ ಹುಲ್ಲನ್ನು ಮೇಯುವ ಮೂಲಕ ಈ ಜಾಗಕ್ಕೆ ಒಂದು ಶಕ್ತಿ ತುಂಬುವಂತೆ ಆಗಿದೆ. ಇದೆಲ್ಲ ನಾವೆಲ್ಲ ನೆಪ ಮಾತ್ರ, ನಾನು ಅಧ್ಯಕ್ಷನಲ್ಲಿ ನೆಪ ಮಾತ್ರ, ನಮ್ಮ ತಂತ್ರಿಗಳು ಎಲ್ಲ ಮಾಡುವುದು ಅಮ್ಮ. ಕಾಪು ನಮ್ಮನ ಒಂದು ಪವಾಡವೇ ಬೇರೆ, ಅವರ ಶಕ್ತಿಯೇ ಬೇರೆ, ಅದನ್ನು ಯಾರು ಊಹಿಸಲು ಅಸಾಧ್ಯ. ಆದ್ರಿಂದ ನನ್ನ ಕೋರಿಕೆ ಇಷ್ಟೇ, ದೇಶಾದ್ಯಂತ ಇರುವ ಭಕ್ತರು ನೀವು ಬನ್ನಿ, ವಿಶೇಷವಾಗಿ ಕರ್ನಾಟಕದ ಪ್ರತಿ ಜಿಲ್ಲೆಗಳಿಂದ ನೀವು ಬನ್ನಿ, ಅಮ್ಮನಲ್ಲಿ ಸೇವೆ ಮಾಡಿ. ನಾಡ್ದು ಅಮ್ಮನ ಆ ಶ್ರೀಚಕ್ರ ಪೂಜೆಯಲ್ಲಿ ಸರ್ವ ಸೇವೆ ಅಂತ ಒಂದಿದೆ, ಆ ಸೇವೆಯಲ್ಲಿ ಭಾಗವಹಿಸಿ, ನಿಮ್ಗೆ ಅಮ್ಮನ ಪ್ರಸಾದ ಸಿಗ್ತದೆ, ಅದರಲ್ಲಿ ಮತ್ತೆ ಸಂಕಲ್ಪಕ್ಕೆ ಕುಳಿತುಕೊಳ್ಳಿಕ್ಕೆ ಆಗ್ತದೆ. ಹಾಗಾಗಿ ಅದನ್ನು ನೀವು ಈಗಲೇ ಕಾಯ್ದಿರಿಸಿದ್ರೆ ಉತ್ತಮ. ಅದು ನಿಮಗೆ 1 ವರ್ಷ ನಿಮ್ಮ ಹತ್ತಿರ ಯಾವುದೇ ಒಂದು ದುಷ್ಟ ಶಕ್ತಿಗಳು ಸುಳಿಯದಂತೆ ಮಾಡ್ತವೆ ಎಂಬುದು ನನ್ನ ನಂಬಿಕೆ. ನಾನು ಅದರಲ್ಲಿ ಇರುವವ, ಅದನ್ನು ನಂಬಿಕೊಂಡು ಬಂದಿರುವವ. ಈ ರೀತಿಯ ಯಾಕೆ ಶಕ್ತಿ ಬರ್ತದೆ ಎಂಬುದಕ್ಕೆ ಈ ನೆಲದ ಗುಣ. ಇವತ್ತು ನೀವು ನೋಡ್ತೀರಿ, ಇದು ಈ ರೀತಿಯಾಗಿ ಸ್ವಚ್ಛದಿಂದ ಇರ್ಲಿಕ್ಕೆ ನಮ್ಮ ಎಲ್ಲ ಸಿಬ್ಬಂದಿಗಳು ತುಂಬಾ ಇದು ಮಾಡ್ತಾರೆ. ಇದು ಅಮ್ಮನ ಒಂದು ನಮ್ಗೆ ಪ್ರೇರಣೆ. ನೀವು ನನ್ನ ಜಾಗವನ್ನು ಸ್ವಚ್ಛವಾಗಿಡ್ಬೇಕು, ತುಂಬಾ ಸ್ವಚ್ಛವಾಗಿದೆ. ಎಲ್ಲಿ ಅಲ್ಲಿ ಎಂಟ್ರಿಯಿಂದ ನಾವು ಬಂದ್ರೆ ನೀವು ಸ್ವಚ್ಛತೆ ಬಗ್ಗೆ ವಿಶೇಷವಾದ ಪ್ರಾಮಿನೆನ್ಸ್ ಅನ್ನ ಕೊಟ್ಟಿದ್ದೀರಾ ಅಂತ ನನ್ಗೆ ಅನ್ಸುತ್ತೆ. ಇಲ್ಲ, ನಾನು ನಮ್ಮ ಎಲ್ಲ ಟೀಮು, ವ್ಯವಸ್ಥಾಪನಾ ಸಮಿತಿ ಇರ್ಬೋದು, ನಾವು ಎಲ್ಲ ಇದ್ರ ಬಗ್ಗೆ ತುಂಬಾ ಕಾಳಜಿ ತಗೊಂಡಿದ್ದೇವೆ. ಆದ್ರೆ ಎಲ್ಲದಕ್ಕೂ ಅಮ್ಮನ ಅನುಗ್ರಹ ಬೇಕು. ಅಮ್ಮ ಹಿಂದಿಂದ ನಮ್ಗೆ ಪ್ರೇರಣೆ ಕೊಡ್ತಾ ಇರ್ತಾರೆ. ನನಗಂತೂ ಅಮ್ಮನ ಪ್ರೇರಣೆ ಬಹಳಷ್ಟು ಆಗಿದೆ. ನಾನು ಇಲ್ಲಿ ಯಾವುದೇ ಒಂದು ಇದನ್ನು ಅಮ್ಮ ಹೆಚ್ಚಾಗಿ ನನ್ಗೆ ಗೊತ್ತಿದ್ದಾಗೆ ರಾತ್ರಿ 2 ಗಂಟೆ ನಂತರ 4 ಗಂಟೆ ಒಳಗಡೆ ನಿದ್ದೆಯಲ್ಲಿ ಕೆಲವು ಈ ಜೀರ್ಣೋದ್ಧಾರದ ಸಮಯದಲ್ಲಿ ಅಮ್ಮ ಹೇಳ್ತಾ ಇದ್ರು. ಅದನ್ನು ನಾನು ನೆನಪು ಹೋಗ್ತದೆ ಅಂತೇಳಿ ರಾತ್ರಿ ನನಗೆ ಸಂಪೂರ್ಣ ಎಚ್ಚರಿಕೆ ಆದ್ರೆ ಬರೆದಿಟ್ಟು ಮರುದಿವಸ ನನ್ನ ಸಮಿತಿಯೊಟ್ಟಿಗೆ ಚರ್ಚೆ ಮಾಡ್ತಾ ಇದ್ದೆ. ಹಾಗಾಗಿ ಇಲ್ಲಿ ನಡೆದ ಪ್ರತಿ ಒಂದು ಹೇಳಿದಾಗೆ ಹುಲ್ಲುಕಡ್ಡಿ ಅಲುಗಾಡಬೇಕಿದ್ರು ಅದು ಅಮ್ಮನ ಪ್ರೇರಣೆ. ಅದು ವಾಸುದೇವ್ ಶೆಟ್ಟರಿಗೆ ಕನಸಿನಲ್ಲಿ ಪ್ರೇರಣೆ ಆಗಿರ್ಬೋದು, ನನ್ನಂತ 100 ಭಕ್ತರಿಗೆ ಆಗಿರ್ಬೋದು. ಎಲ್ಲರೂ ನಾವು ಸೇರಿಕೊಂಡು ಅಮ್ಮನಿಗೆ ಒಂದಲ್ಲ ಒಂದು ಇದರಲ್ಲಿ ಅಮ್ಮ ಪ್ರೇರಣೆ ಕೊಟ್ಟಿದ್ದಾರೆ. ಮತ್ತೊಂದು ಭಕ್ತರ ಒಂದು ಇದಕ್ಕೆ ಹೇಳುವುದಾದ್ರೆ, ಅಮ್ಮ ನಾನೇ ಕೇಳಿ ತಕೊಳ್ತೇನೆ ನನ್ಗೆ ಬೇಕಾದ, ನೀವು ಯಾರು ಪ್ರಚಾರ ಮಾತ್ರ ಕೊಡಿ ಅಂತ ಹೇಳಿದಾಗ ನನ್ಗೆ ಗೊತ್ತಿದ್ದಾಗೆ 100 ಭಕ್ತರು ಸ್ವಲ್ಪ ಕೊಟ್ಟು ಹೋದವರು, 1 ಶಿಲೆ ಕೊಟ್ಟು ಹೋದವರಿಗೆ ಅವರು ಪರದೇಶಕ್ಕೆ ಹೋದ್ರು ಅಲ್ಲಿ ಕನಸಿನಲ್ಲಿ ಬಂದು ನೀನು ಕಮ್ಮಿ ಕೊಟ್ಟಿದ್ದಿ ಅಂತ ಹೇಳಿದಾಗ ಅವರು ನನಗೆ ಫೋನ್ ಮಾಡಿದ ಉದಾಹರಣೆ ಇದೆ. ಅಣ್ಣ ನಾನು ಬರ್ತೇನೆ, 1 ತಿಂಗಳೊಳಗೆ ಪರದೇಶದಿಂದ ಬಂದು ಹೆಚ್ಚಿನ ಒಂದು ಶಿಲಾ ಸೇವೆ ಕೊಟ್ಟವರಿದ್ದಾರೆ. ತುಂಬಾ ಜನಕ್ಕೆ ಈಗಲೂ ಬರ್ತಾರೆ, ನಮ್ಗೆ ಏನು ಗೊತ್ತಿಲ್ಲ, ಪ್ರೇರಣೆ ಆಗಿದೆ. ಮೊನ್ನೆ ಒಬ್ರು ಭಕ್ತರು ಬಂದಿದ್ದಾರೆ, ತುಂಬಾ ಕೊಟ್ಟಿದ್ದಾರೆ, ಮತ್ತು ಹೇಳ್ತಾರೆ ಇಲ್ಲಿ ಏನಾದ್ರೂ ಬೇಕಾದ್ರೆ ನಾನು ದೊಡ್ಡ ಮೊತ್ತ ಆದ್ರೂ ನಾನು ಕೊಡ್ತೇನೆ ಅಂತ. ಇದೆಲ್ಲ
ಅಮ್ಮ ಪ್ರತಿಯೊಬ್ಬರಿಗೂ ಕನಸಿನಲ್ಲಿ ಬರ್ತಾ ಇದ್ದಾರೆ. ನನಗೆ ಕನಸಿನಲ್ಲಿ ಬಂದು ನೀನು ಇಂಥ ಕೆಲಸ ಮಾಡು ಅಂತ ಹೇಳಿದ್ರೆ ಭಕ್ತರಿಗೆ ನೀನು ಹೋಗಿ ಇಂಥ ಸೇವೆ ಕೊಡು ಅಂತ ಹೇಳ್ತಾ ಇದ್ದಾರೆ. ಅಂತ ಪವಾಡ ಕ್ಷೇತ್ರ. ಹಾಗೆ ಕೊಡಬೇಕಾದ್ರೆ ನಿಮ್ಮ ಒಂದು ನಾನು ಹೇಳುವುದಾದ್ರೆ, ಅಮ್ಮ ಯಾವತ್ತು ನಮ್ಮ ತಾಯಿ ಕೂಡ ಅವರು ಸುಮ್ಮನೆ ತಗೊಳ್ಳೋದಿಲ್ಲ, ಎಲ್ಲ ಮಕ್ಕಳಿಗೆ ಕೊಡ್ತಾರೆ. ಮಕ್ಕಳು ಎಲ್ಲ ಕೊಟ್ಟು ಮಕ್ಕಳು ಐಶ್ವರ್ಯಂತ ಆದ್ಮೇಲೆ ಕೊಡ್ಲಿಕ್ಕೆ ಬರುವಾಗ ಬೇಡ ಮಗ ತೊಂದರೆ ಅಲ್ಲಿ ಇಟ್ಕೊಳ್ಳು ಅಂತ ಹೇಳ್ತಾರೆ. ಆದ್ರೂ ಮಕ್ಕಳು ಒತ್ತಾಯವಾಗಿ ಅಮ್ಮನಿಗೆ ಬೇರೆ ಬೇರೆ ವಿಧದಲ್ಲಿ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಕಾಪುನಮ್ಮ ಅದೇ ರೀತಿ ಪ್ರಪಂಚಾದ್ಯಂತ ಲಕ್ಷಾಂತರ ಭಕ್ತರಿಗೆ ಏನು ಇಲ್ಲದವರ ಪ್ರಸಾದ 25 ಪೈಸೆಗೆ ಗದ್ದುಗೆ ಪ್ರಸಾದ ಇಟ್ಕೊಂಡು ಹೋದವರು ಇವತ್ತು ಕೋಟ್ಯಾಧಿಪತಿಗಳು. ಅವರಿಗೆ ಸುದ್ದಿ ಕೊಟ್ಟದ್ದಷ್ಟೇ. ಅವರೆಲ್ಲ ಬಂದು ಇಂಥ ಭವ್ಯವಾದ ದೇಗುಲವನ್ನು ಅಮ್ಮ ಬೇಡ ಬೇಡ ಅಂದ್ರು ಅಮ್ಮನಿಗೆ ನಾವೆಲ್ಲ ಮಕ್ಕಳು ಒಟ್ಟಾಗಿ ಕಟ್ಟಿ ಕೊಟ್ಟಿದ್ದೇವೆ. ಆದ್ರಿಂದ ಇಲ್ಲಿಯ ಬಗ್ಗೆ ಗೊತ್ತಿಲ್ಲದವರು ಇವತ್ತು ಹೆಗ್ಗದ್ದೆ ಸ್ಟುಡಿಯೋದ ಮೂಲಕ ಈ ಒಂದು ಇದನ್ನು ತಿಳ್ಕೊಂಡು ಇಲ್ಲಿಗೆ ಬಂದು ನೀವು ಇಲ್ಲಿ ಅಮ್ಮನ ಸೇವೆ ಕೊಟ್ಟು, ನಿಮ್ಗೆ ಆ ದಿವಸ ಆಸ್ಪದ ಆಗಿರ್ಲೇಬಹುದು. ಇಲ್ಲಿ 1,000 ಕೊಟ್ಟವರು ಇದ್ದಾರೆ, 5 ಕೋಟಿ ಕೊಟ್ಟವರು ಇದ್ದಾರೆ. ನೀವು ನಾಡ್ದು ಬಂದು ಸಂಪೂರ್ಣ ಶ್ರೀಚಕ್ರ ಸೇವೆಯನ್ನು ಮಾಡಿಕೊಂಡ್ರೆ ಬಹಳ ಉತ್ತಮ ಆಗ್ತದೆ ಅಂತ ನಾನು ಎಲ್ಲ ಭಕ್ತರಿಗೆ ತಿಳಿಸ್ತಾ ಇದ್ದೇನೆ. ನೋಡಿ ವೀಕ್ಷಕರೇ, ನಾವಿವತ್ತು ಇಲ್ಲಿಗೆ ಬಂದಿದ್ದು ಬಹಳಾನೇ ಸಹಾಯ ಆಯ್ತು ಅಂತ ನನಗನ್ಸುತ್ತೆ. ಯಾಕಂದ್ರೆ 28ರಿಂದ 2ನೇ ತಾರೀಕು ಇಲ್ಲಿ ಮಾತೃ ವೈಭವ ಕಾರ್ಯಕ್ರಮ ಆಗ್ತಾ ಇದೆ. ಸೊ ನಾನು ಸರಿಯಾದ ಸಮಯಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಅನ್ಕೊಂತೀನಿ. ಸೊ ಈ ಕಾರ್ಯಕ್ರಮದ ಜೊತೆಗೆ ಇಲ್ಲಿ ಅನೇಕ ಸೇವೆಗಳು ಅಥವಾ ಇಲ್ಲಿ ಅಮ್ಮನ ಪವಾಡಗಳಿರ್ಬೋದು ಅಥವಾ ಅಮ್ಮ ಕೈ ಹಿಡಿದು ನಡೆಸಿದವರ ಕೆಲವೊಂದು ಕಥೆಗಳನ್ನು ಕೂಡ ನಾವು ಕೇಳುವಂತಾಯ್ತು. ಅದನ್ನ ನಿಮ್ಮ ಮುಂದೆಯೂ ಕೂಡ ಇಡುವಂತ ಪ್ರಯತ್ನವನ್ನು ಮಾಡಿದ್ವಿ. ಸರ್ ಗುರುಗಳೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾದ್ರಿ. ಕೊನೆಯದಾಗಿಯೂ ಕೂಡ ನಮಗೆ ಲಾಸ್ಟ್ ಟೈಮ್ ನಾವು ಬಂದಾಗಲೂ ಕೂಡ 1-2 ಎಪಿಸೋಡ್ಗಳಲ್ಲಿ ಇಡೀ ದೇವಸ್ಥಾನದ ಕಂಪ್ಲೀಟ್ ಟೂರ್ ಅನ್ನ ನಾವು ಮಾಡಿದ್ವಿ. ಮತ್ತೊಮ್ಮೆ ಈ ಬಾರಿ ವಿಶೇಷವಾಗಿ ಕೆಲವೊಂದು ವಿಚಾರಗಳು, ಆ ಕಳೆದ ಬಾರಿ ಬಿಟ್ಟಿರುವಂತ ಕೆಲವೊಂದು ವಿಚಾರಗಳನ್ನ ಇವತ್ತು ನಮ್ಮ ಜನತೆಗೆ ತೋರಿಸುವಂತ ಪ್ರಯತ್ನವನ್ನು ಮಾಡಿದೀವಿ. ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲಾ ವೀಕ್ಷಕರ ಪರವಾಗಿ ನಿಮ್ಗೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು. ಅಮ್ಮ ನಿಮ್ಮನ್ನು ಇನ್ನೊಂದ್ಸಲ ಖಂಡಿತ ಕರೀತಾರೆ ಅಂತ ನನ್ನ ಭಾವನೆ. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಕಾಪುನಮ್ಮನ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ. ಈ ಹೊಸ ಮಾರಿಗುಡಿ ದೇವಸ್ಥಾನವನ್ನ ಎಷ್ಟು ತೋರಿಸಿದ್ರು ಕೂಡ ಕಡಿಮೆ ಅಂತ ನನಗೆ ಅನ್ಸುತ್ತೆ. ಸೊ ಇದು ಈ ಹೊತ್ತಿನ ವಿಶೇಷ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಡಿಸ್ಪ್ಲೇಯಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಇಲ್ಲಿಯ ಅಡ್ರೆಸ್ ಇರುತ್ತೆ, ಮತ್ತೆ ಇಲ್ಲಿಯ ಗೂಗಲ್ ಮ್ಯಾಪ್ ಲೊಕೇಶನ್ ಕೂಡ ಇರುತ್ತೆ. ನೀವು ಒಂದು ಸಲ ಇಲ್ಲಿಗೆ ಬನ್ನಿ, ನಿಮ್ಮ ಕಷ್ಟವನ್ನ ಅಮ್ಮನ ಬಳಿ ಹೇಳ್ಕೊಳ್ಳಿ, ಅದಕ್ಕೆ ಖಂಡಿತ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯೋ.